ನಮಸ್ಕಾರ ವೀಕ್ಷಕರೇ, ಶುಭೋದಯ ತಮ್ಮೆಲ್ಲರಿಗೂ. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಮಂಗಳವಾರದ ಈ ಶುಭ ದಿನ ಏನೆಲ್ಲ ಮಂಗಳಕರ ಮಾಹಿತಿಯನ್ನ ತಂದಿದ್ದಾರೆ ಕೇಳೋಣವಾ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ವೀಕ್ಷಕರೇ, ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ ನೆನ್ನೆ ಅಷ್ಟೇ ಹೇಳ್ತಾ ಇದ್ರಿ, ಇವತ್ತು ಬಹಳ ವಿಶೇಷವಾದ ದಿನ, ಅಂಗಾರಕ ಚತುರ್ಥಿ, ಜೊತೆಗೆ ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬಿದ್ರೆ ತುಂಬಾ ಒಳ್ಳೇದು ಅಂತ ಎಲ್ಲ ನಮ್ಮ ಸಾಮಾನ್ಯರಲ್ಲಿ ಒಂದು ನಂಬಿಕೆ ಇದೆ ಗುರುಜಿ. ಏನಂದ್ರೆ ಇವತ್ತು ನಾವು ನಿಷ್ಠೆಯಿಂದ ಏನಾದ್ರೂ ಚತುರ್ಥಿಯನ್ನ ಆಚರಿಸಿದ್ರೆ ಖಂಡಿತವಾಗ್ಲೂ ನಾವು ಅನ್ಕೊಂಡಿದ್ದಾಗತ್ತೆ ಅಂತ ಹೇಳ್ತಾರೆ. ನಿಜಾನಾ ಗುರುಜಿ? ಅಷ್ಟೇ ಅಲ್ಲಮ್ಮ, ಈ ಸಂಕಷ್ಟಹಾರ ಮಹಾಗಣಪತಿನ ಯಾರು ಶ್ರದ್ಧಾಭಕ್ತಿಯಾಗಿ, ಅದರಲ್ಲೂ ಮಂಗಳವಾರ ಬಂದಾಗ ಭಗವಂತನ ವಿಶೇಷವಾದಂಥ ರೀತಿ ಗಣಪತಿನ ಆರಾಧನೆ ಮಾಡಿ ಬೆಳಿಗ್ಗೆ ನಿಷ್ಠೆಯಿಂದ ಮಹಾಗಣಪತಿಯ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ಮಾಡಿ ಯಾರು ಶ್ರದ್ಧೆಯಿಂದ ಅನುಷ್ಠಾನಗಳನ್ನು ಮಾಡ್ತಾರೋ ಅವರ ಇಷ್ಟಾರ್ಥಗಳು ಖಂಡಿತ ಸಿದ್ಧಿಯಾಗುತ್ತೆ. ಅದಕ್ಕೋಸ್ಕರನೇ ಅಂಗಾರಕ ಚತುರ್ಥಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗಣಪತಿಗೆ ಮಂಗಳವಾರ ಬಹಳ ವಿಶೇಷ, ಯಾಕೆಂದರೆ ಮಂಗಳದಾಯಕ ಆತ. ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ನಾವು ಪ್ರಾರಂಭ ಮಾಡಬೇಕಾದ್ರೆ ಗಣಪತಿನ ಆರಾಧನೆ ಮಾಡ್ತೀವಿ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಈ ಪ್ರಕಾರವಾಗಿ ಗಣಪತಿ ಮಂತ್ರವನ್ನು ಶ್ರದ್ಧೆಯಿಂದ ನಾವು ಹೇಳಿ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಯಾವ ಕೆಲಸಕ್ಕೆ ನಾವು ಯಾವುದೇ ಒಂದು ಕೆಲಸವಾದರೂ ಸಹಿತ ನಾವು ಗಣಪತಿ ಆರಾಧನೆ ಮಾಡ್ತೀವಿ. ಯಾವ ಕೆಲಸ ಗಣಪತಿಯನ್ನು ಆರಾಧನೆ ಮಾಡಿದಿರೋ ನಾವು ಮಾಡಿದ್ದೇ ಆದರೆ ಅಲ್ಲಿ ಏನೋ ಒಂದು ವಿಘ್ನಗಳು ಖಂಡಿತ ಕಾಣಿಸುತ್ತೆ. ಅದಕ್ಕೋಸ್ಕರ ಯಾರೊಬ್ಬರಾದರೂ ಸಹಿತ ನಾಸ್ತಿಕರಾಗಲಿ ಆಸ್ತಿಕರಾಗಲಿ ಹೇಳೋದೆಲ್ಲರೂ ಹೇಳ್ತಾರೆ, ನಾನು ದೇವರು ನಂಬಲ್ಲ, ದೇವ್ರನ್ನ ಪೂಜಿಸೋದಿಲ್ಲ, ದೇವ್ರಿಗೂ ನನಗೂ ತುಂಬ ದೂರ, ಅಥವಾ ದೇವ್ರು ನಾವು ಯಾಕೆ ಪೂಜಿಸಬೇಕು, ಈ ಪ್ರಕಾರ 100 ಮಾತಿರ್ಬೋದು. ಆದರೆ ಅಂಜಿಕೆ ಅಂತಕ್ಕಂಥದ್ದು ಮನೆ ಮಾಡಿರುತ್ತೆ. ಒಳಗಡೆ ನಮಗೆ ಗೊತ್ತಿದ್ದಂಥ ರೀತಿ ಭಗವಂತನ ಪ್ರಾರ್ಥಿಸ್ತಿರ್ತಾರೆ. ಕೆಲವರು ಆಡಂಬರವಾಗಿ ಹೊರಗಡೆ ತೋರ್ಬಡಿಕೆ ತೋರಿಸಿ ಮಾಡ್ತಿರ್ತಾರೆ, ಕೆಲವರು ಒಳಗಡೆ ಆಂತರಿಕವಾಗಿ ಆಲೋಚನೆ ಮಾಡಿ ಭಗವಂತನ ಧ್ಯಾನ ಮಾಡ್ತಿರ್ತಾರೆ. ಎರಡೂ ತಪ್ಪಲ್ಲ. ಏನೇ ಮಾಡಿದ್ರೂ ಒಂದು ಶಕ್ತಿ ಇದೆ, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿನ ನಂಬಿ ಪ್ರತಿಯೊಬ್ಬರು ಸಹಿತ ಆ ದಾರಿಯಲ್ಲಿ ನಡೀತಕ್ಕಂಥದ್ರಲ್ಲಿ ಕಿಂಚಿತ್ತು ಲೋಪ ಅಲ್ಲ. ಇನ್ನು ಇವತ್ತಿನ ದಿವಸ ಸಂಕಷ್ಟಹಾರ ಮಹಾಗಣಪತಿ, ಮಂಗಳವಾರ ಸಂಕಷ್ಟಹಾರ ಮಹಾಗಣಪತಿ. ಎಲ್ಲರೂ ಸಹಿತ ಒಂದು ಉದ್ಧರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳುವಂಥದ್ದು. ಈ ಒಂದು ಉದ್ಧರಣೆ ಹಾಲು ತಲೆಗೆ ಹಾಕಿ ಸ್ನಾನ ಮಾಡೋದ್ರಲ್ಲಿ ಏನರ್ಥ ಇದೆ? ಪ್ರತಿ ಸತಿ ಗುರುಗಳಿಗೆ ಮಾತು ಹೇಳ್ತಿರ್ತಾರಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಯಾಕೆಂದರೆ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು, ನೀವು ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಬೇಕಾದ್ರೆ ತಲೆಗೆ ಅರಳೆ ಎಣ್ಣೆಯೋ ಅಥವಾ ಯಾವುದಾದ್ರು ಒಂದು ಎಣ್ಣೆನ ತಲೆಗೆ ಹಾಕ್ಕೊಂಡಾಗ ಅದನ್ನು ತೊಳಿಲಿಕ್ಕೆ ನೀವು ಸೀಗೆಕಾಯಿ ಉಪಯೋಗಿಸ್ತೀರಿ. ಸೀಗೆಕಾಯಿ ಅದು ಘಾಟಿರುತ್ತೆ, ಅದು ಖಾರ ಇರುತ್ತೆ. ಅದು ಘಾಟಿರೋದ್ರಿಂದ ಆ ಘಾಟು ನೀವು ಯಾವ ಅನುಷ್ಠಾನಗಳು ಮಾಡ್ತಿರ್ತೀರೋ ಇವತ್ತಿನ ದಿವಸ ಪೂರಕವಾದಂತಹ ಪ್ರತಿಯೊಂದು ಕ್ಷಣಗಳು ನಾವು ಅದಕ್ಕೆ ಸಂಕಲ್ಪವನ್ನು ಮೀಸಲಾಗಿಡಬೇಕಾಗತ್ತೆ. ಅದರಿಂದ ನಾವು ಮಾಡಬೇಕಾದಂತಹ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ನಾವು ಮಾಡಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿ ಸಹಿತ ಅಷ್ಟೇ ವೇಗವಾಗುತ್ತೆ. ಅದಕ್ಕೋಸ್ಕರ ಇಂತಹ ಸಮಯದಲ್ಲಿ ಒಂದು ಉದ್ಧರಣೆ ಹಾಲು ಹಾಕ್ಕೊಂಡು ಸಾಧ್ಯವಾದಷ್ಟು ಶಾಂತಿಯುತವಾದಂಥ ಅನುಷ್ಠಾನಗಳು ಮಾಡ್ತಾರೆ ವಿನಃ ಯಾವುದೇ ತರಹ ಕಣ್ಣಿಗೆ ಕಾರವಾಗುವಂಥದ್ದು, ಕಣ್ಣಿಗೆ ಘಾಟು ಬೀಳುವಂಥದ್ದಾಗಲಿ ಅಥವಾ ಇಂತಹ ಒಂದು ಅನುಷ್ಠಾನಗಳನ್ನು ಭಾಳಷ್ಟು ಗೌಪ್ಯತೆಯಿಂದ ಮಾಡ್ತಾರೆ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಸಂಕಷ್ಟಹಾರ ಮಹಾಗಣಪತಿನ ಶ್ರದ್ಧೆಯಿಂದ ಬೆಳಗ್ಗೆ ಸಂಕಲ್ಪ ಅಂದರೆ ತಲೆಗೆ ಸ್ನಾನ ಮಾಡಿ ತಲೆ ಚೆನ್ನಾಗಿ ಒರೆಸ್ಕೊಂಡು, ಇನ್ನೊಂದು ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡ್ತೀರಿ, ಸಾಧ್ಯವಾದಷ್ಟು ತಲೆ ಒರೆಸೋದಿಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಿ. ಯಾಕೆಂದರೆ ಹೆಣ್ಣು ಮಕ್ಕಳು ತಲೆ ಚೆನ್ನಾಗಿ ಒರೆಸ್ಕೊಳ್ದಿರಿದ್ರೆ, ತಲೆಯಲ್ಲಿ ನೀರಿದ್ದರೆ ಮುಂದೊಂದು ದಿವಸ ತಲೆನೋವು ದಾಡ್ತೀರಿ. ಅದಷ್ಟೇ ಅಲ್ಲ, ನಿಮ್ಮ ತಲೆಯ ಕೂದಲಿನ ಕಡೆಯ ಭಾಗದಲ್ಲಿ ನಿಂತಿರ್ತಕ್ಕಂಥ ನೀರು ಇನ್ನೊಬ್ಬರ ಮೇಲೆ ಬಿದ್ದಾಗ ಅದು ದೋಷವಾಗಿ ಮಾರ್ಪಡುತ್ತೆ. ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳು ತಲೆಗೆ ಸ್ನಾನ ಮಾಡಿದ ತಕ್ಷಣ ತಲೆಗೊಂದು ಬಟ್ಟೆ ಕಟ್ಟಬೇಕು. ತಲೆಗೆ ಬಟ್ಟೆ ಕಟ್ಟಿ ನಿಮ್ಮ ಕಡೆಯ ಕೂದಲು, ಆ ಕಡೆ ಭಾಗದಲ್ಲಿರ್ತಕ್ಕಂತಹ ಕೂದಲೇನಿರುತ್ತೆ ಆ ಕೇಶಗಳಲ್ಲಿರ್ತಕ್ಕಂತಹ ಜಲ ಮತ್ತೊಬ್ಬರಿಗೆ ನೀವು ತಲೆ ಕೊಡುವುದಾಗ, ನೀವು ಕೊಡುವಂತಹ ತಲೆನ ಕೊಡುತ್ತಾ ಇದ್ದಾಗ ಯಾರಾದರೂ ಸುತ್ತಮುತ್ತ ಬಂದಾಗ ಅವ್ರ ಮೇಲೆ ನಿಮ್ಮ ತಲೆ ಕೂದಲಿನ ಹನಿ ಅವ್ರ ತಲೆ ಮೇಲೆ ಬಿದ್ದಾಗ ಅದು ಪಕ್ಕ ದೋಷವಾಗುತ್ತೆ. ಆ ದೋಷದಿಂದ ನೀವು ನರಳಬೇಕಾಗತ್ತೆ, ನಿಮಗೆ ಅಲರ್ಜಿ ಸಮಸ್ಯೆ ಶುರುವಾಗುತ್ತೆ, ಇಲ್ಲಾಂದರೆ ಚರ್ಮ ಬಾಧೆ ಶುರುವಾಗುತ್ತೆ. ಜೋಪಾನ, ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಯಾಕೆಂದರೆ ನಾವು ತಿಳಿದಿರೋನು ಕೆಲವು ಸನ್ನಿವೇಶಗಳು, ಕೆಲವು ತಪ್ಪುಗಳನ್ನು ಮಾಡ್ತಿರ್ತೇವೆ, ಆ ತಪ್ಪನ್ನು ತಿದ್ದುಕೊಳ್ಳೋದಿಲ್ಲ. ತಿದ್ದುಕೊಳ್ಳೋಕ್ಕೆ ಅದರೊಳಗಿರ್ತಕ್ಕಂಥ ರಹಸ್ಯ ನಿಮಗೆ ಗೊತ್ತಾಗೋದಿಲ್ಲ. ಇವತ್ತಿನ ಜನಾಂಗಕ್ಕೆ ಏನಾಗುತ್ತೆ ಅನ್ನೋದನ್ನು ತಿಳಿಸಿದ್ರೇ ಆ ಕೆಲಸ ನಾವು ಸರಿಪಡಿಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಅಪ್ಪನ ಹಾಕಿದ ಆಲ್ದ ಮರ ಅಂತ ಹೇಳಿ
ಎಲ್ಲರೂ ಸಹಿತ ಒಂದೇ ಮರಕ್ಕೆ ಹೋಗಿ ನೇಣು ಹಾಕ್ಕೊಳ್ಳೋದು ಸಮಂಜಸ ಅಲ್ಲ. ಅಲ್ಲಿ ಏನಿದೆ, ಆ ಒಳಮರ್ಮ ಏನು, ಯಾತಕ್ಕೆ ಹಿಂದೆ ಈ ಗಾದೆ ಬಂತು, ಜೊತೆಗೆ ಹಿಂದೆ ಈ ಮಾತನ್ನು ಯಾತಕ್ಕೆ ಆಡ್ತಿದ್ರು, ಮನೇಲಿರ್ತಕ್ಕಂಥ ಹಿರಿಯರು ಯಾವುದಾದ್ರು ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಾಗ ಆ ವಿಚಾರಕ್ಕೆ ಅರ್ಥ ಕೊಟ್ಟು ಹೇಳಬೇಕಾಗಿತ್ತು. ಆದರೆ ನಮ್ಮಲ್ಲಿ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದೇನು, ಹಿಂದಿನಿಂದ ಏನಾದರೂ ಹೇಳ್ಕೊಂಬರ್ತಿರ್ತಾರೆ, ನಾವು ಅದನ್ನು ಕೇಳ್ಕೊಂಡು ಹೋಗ್ತಿರ್ತೀವಿ. ಯಾತಕ್ಕೆ ಹೀಗಾಗ್ತಿದೆ, ಏನು ದೋಷ, ಇದರಿಂದ ಏನು ದೋಷ ಬರುತ್ತೆ, ಅಥವಾ ನಮ್ಮ ಮುಂದಕ್ಕೆ ಏನಾದ್ರು ತೊಂದರೆ ಆಗ್ಬೋದಾ, ಈ ವಿಚಾರವನ್ನು ಸಹಿತ ನಾವು ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ಜನಾಂಗ, ಇವತ್ತಿರ್ತಕ್ಕಂತಹ ಮಕ್ಕಳು ಕಂಪ್ಯೂಟರ್ಲಿದ್ದಂಗೆ. ಯಾವುದೇ ಒಂದು ವಿಚಾರ ಆದರೂ ಸ್ವಲ್ಪ ತಿಳಿಸಿದ್ರೆ ಅದರ ಹಿಂದೆ ಅಂದರೆ ಅದರ ಪೂರ್ವಾಪರ ಪ್ರತಿಯೊಂದು ಸಹಿತ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಆ ಮಕ್ಕಳಲ್ಲಿರುತ್ತೆ. ಅದಕ್ಕೋಸ್ಕರ ಯಾರೇ ಒಬ್ಬರಾದರೂ ಸಹಿತ ತಲೆಗೆ ಸ್ನಾನ ಮಾಡಿದಾಗ ತಲೆಯಲ್ಲಿರ್ತಕ್ಕಂತಹ ನೀರು ಆ ಕೇಶದಿಂದ ಹೊರಬಿದ್ದಾಗ ಆ ಬೀಳುವಂತಹ ಕ್ಷಣ ಅದು ಕೆಲವು ದುಷ್ಮುಹೂರ್ತ, ಅಂದರೆ ಮುಹೂರ್ತಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಆ ಮುಹೂರ್ತಕ್ಕೆ ಸಂಬಂಧಪಟ್ಟಂಥ ರೀತಿ ಇನ್ನೊಬ್ಬರ ಮೇಲೆ ಬಿದ್ದಾಗ, ಅವರು ಹಣೆಯ ಮೇಲೋ ತಲೆ ಮೇಲೆ ಬಿದ್ದಾಗ ಅದನ್ನು ಒರೆಸ್ಕೊಳ್ಳುವಾಗ ಮನ ನೊಂದ್ಕೊಳ್ತಾರೆ. ಆ ಮನಸ್ಸು ನೊಂದುಕೊಳ್ಳುವಂಥ ಕ್ಷಣ ಆಯಿತು ಅಂದರೆ ಖಂಡಿತ ನಿಮಗೆ ಕಟ್ಟಿಟ್ಟು ಬುತ್ತಿ, ನೀವು ಆ ದೋಷಕ್ಕೆ ಒಳಗಾಗ್ತೀರಿ. ಜೊತೆಗೆ ನಮ್ಮಲ್ಲಿ ಇನ್ನೊಂದು ತಪ್ಪು ಮಾಡ್ತೀರಿ ಹೆಣ್ಣುಮಕ್ಕಳು. ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ತೀರಿ, ತಲೆಗೆ ಸ್ನಾನ ಮಾಡಿ ತಲೆಗೆ ಬಟ್ಟೆ ಹಾಕಿ ಒರೆಸ್ಕೊಳ್ಳೋದಿಲ್ಲ. ಆ ನೀರು ಒದ್ದೆ ಆಗ್ತಿದ್ದು ನಿಮ್ಮ ಬೆನ್ನಿನ ಭಾಗ ಒದ್ದೆ ಆಗ್ತಾ ಇದ್ರು ಸಹಿತ ಅದನ್ನು ಹಾಗೆ ಹೊರಡ್ತೀರಿ. ಕೆಲವು ದೇವಸ್ಥಾನಗಳಿಗೆ ಪೂಜೆಗೆ ಹೋದಾಗ ನಾಗರಕಲ್ಲು ಪ್ರದಕ್ಷಿಣೆ ಮಾಡಲಿಕ್ಕೂ ಸಹಿತ ಸಾಕಷ್ಟು ಕೊಡಿ. ನೋಡಿ, ಇನ್ನೊಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡುವಂತಹ, ಯಾಕೆಂದರೆ ಈ ನಾಗರ ಪಂಚಮಿ ಹತ್ತಿರ ಬಂತು, ಶ್ರಾವಣ ಮಾಸ ಹತ್ತಿರ ಬಂತು, ಹಬ್ಬಗಳ ದಿನ ಹತ್ತಿರ ಬಂತು. ಹಬ್ಬಗಳ ಹತ್ತಿರ ಬಂದಾಗ ಏನು ಮಾಡ್ತೀವಿ, ತಲೆಗೆ ಸ್ನಾನ ಮಾಡ್ತೀವಿ. ತಲೆಗೆ ಸ್ನಾನ ಮಾಡಿ ತಲೆ ಒರೆಸ್ಕೊಂಡು ದೇವರು ನಮಸ್ಕಾರ ಮಾಡೋಷ್ಟು ತಾಳ್ಮೆ ನಮಗಿರೋಲ್ಲ. ಕಾರಣ ಸಮಯ ಆಗೋಗುತ್ತೆ, ಬೇಗ ಹೋಗಬೇಕು, ಬೇಗ ಸ್ನಾನ ಮಾಡಬೇಕು. ತಲೆಗೆ ಬಟ್ಟೆ ಕಟ್ಕೊಂಡು ಹೋದರೆ ಯಾರಾದರೂ ನೋಡಿ ಏನಾರು ಅಂದುಕೊಳ್ತಾರೆ. ಅದರಿಂದ ಬಚ್ಚನ ಸ್ನಾನ ಮಾಡ್ತೀರಿ, ಬಚ್ಚಲ ಮನೆಯಿಂದ ಹಾಗೆ ಓಡಿ ಬರ್ತೀರಿ, ಅರ್ಶಿನ ಕುಂಕುಮ ತಟ್ಟೆ ತೊಗೊಳ್ತೀರಿ, ದಡ ಅಂತ ಹೊರಟೋಗ್ತೀರಿ. ತಲೆಯಲ್ಲಿ ನೀರು ಸುರಿತಾ ಇದ್ರು ಸಹಿತ, ತಲೆ ಕೂದಲಿಂದ ನೀರು ತೊಟ್ಟಿಡ್ತಿದ್ರು, ಅದನ್ನು ಯಾರೂ ಗಮನಕ್ಕೆ ತಂದ್ಕೊಳ್ಳಲ್ಲ. ಆ ಸನ್ನಿವೇಶ ನೀವೇನಾದರೂ ನವಗ್ರಹಗಳಿಗೋ ನಾಗರಕಲ್ಲಿಗೋ ನೀವು ಅಶ್ವತ್ಥ ಪ್ರದಕ್ಷಿಣೆ ಮಾಡುವಾಗ ನಿಮ್ಮ ತಲೆ ಕೂದಲಿಂದ ಒಂದು ಹನಿ ನೀರೇನಾದರೂ ನಾಗರಕಲ್ಲ ಮೇಲೆ ಬಿತ್ತು ಅಂದರೆ ಅದು ಎಂಥ ದೋಷಕ್ಕೆ ನೀವು ಗುರಿ ಆಗ್ತೀರಿ ಅಂದರೆ ಅದು ಹೇಳ್ತಿರೋದು. ಒಬ್ಬ ವ್ಯಕ್ತಿ ಮೇಲೆ ಬಿದ್ದಾಗ ಅದು ಬರ್ತಕ್ಕಂಥ ದೋಷಗಳು ಬೇರೆ. ಅದೇ ಒಂದು ನಾಗರಕಲ್ಲ ಮೇಲೋ ಅಶ್ವತ್ಥ ಕಟ್ಟೆ ಮೇಲೋ ಅಥವಾ ನವಗ್ರಹಗಳ ಮೇಲೋ ಬಿದ್ದಾಗ ಅದು ಮತ್ತಷ್ಟು ದುಷ್ಪರಿಣಾಮ ಆಗುತ್ತೆ, ಇನ್ನಷ್ಟು ತೊಂದರೆಗಳಿಗೆ ದಾರಿಯಾಗುತ್ತೆ. ಗುರುಜಿ, ಹೆಣ್ಮಕ್ಳಿಗೆಲ್ಲರಿಗೂ ಕಿವಿ ಮಾತನ್ನ ಹೇಳ್ತಿದ್ರಿ, ಸ್ನಾನ ಮಾಡಿ ಹೊರಗೆ ಬಂದಾಗ ದಯವಿಟ್ಟು ತಲೆಯನ್ನ ಸರಿಯಾಗಿ ಒರೆಸಿ ಅಂತ. ಅದು ಆರೋಗ್ಯಕ್ಕೂ ಕೂಡ ಹಾನಿಕರ, ಏನಾದರೂ ಒರೆಸ್ಕೊಳ್ದೆ ಓಡಾಡಿದ್ರೆ. ಜೊತೆಗೆ ನಮ್ಮ ಹಿರಿಯರು ಹೇಳ್ದಂತೆ ಖಂಡಿತವಾಗ್ಲೂ ದುಷ್ಟ ಶಕ್ತಿಗಳು ಬೇಗ ಆವಾಹನೆ ಆಗತ್ತೆ. ಆ ಥರ ಏನಾದರೂ ಸೋರ್ತಾ ಇದ್ರೆ ನೀರು ಹಾಗೆ ಓಡಾಡ್ತಿದ್ರೆ ಅಂತ ಕೂಡ ಹೇಳ್ತಾ ಇದ್ರಿ ಅಲ್ವೇ ಗುರುಜಿ? ಹೌದಮ್ಮ, ಅಷ್ಟೇ ಅಲ್ಲ, ಇದು ಒಂದು ಭಾಗದ ಅಂದರೆ ಆಧ್ಯಾತ್ಮಿಕ ಧಾರ್ಮಿಕದ ವಿಚಾರಗಳಾದರೆ ಸೈಂಟಿಫಿಕ್ ಆಗಿ ತೆಗೆದುಕೊಳ್ಳೋದಕ್ಕಾದರೆ, ಏಕೆಂದರೆ ಈಗೆಲ್ಲರೂ ಸೈನ್ಸನ್ನು ಬಹಳ ನಂಬೋದ್ರಿಂದ, ಜೊತೆಗೆ ನಂಬೋದಂದರೆ ಅದು ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣತಕ್ಕಂಥ ಕಟು ಸತ್ಯ ಅಂತ ಹೇಳ್ತಾರೆ. ಅಂತಹ ಸತ್ಯಾಂಶವು ಏನಪ್ಪ ಅಂದರೆ, ತಲೆ ಕೂದಲು ನೀವು ಸರಿಯಾಗಿ ಒರೆಸದಿರದೆ ತಲೆ ಬುರುಡೆಯಲ್ಲಿ ಅಂದರೆ ಒಳಭಾಗದ ನೀರು ಇಳಿದು ಈ ಕಣ್ಣಿನ ಹುಬ್ಬುಗಳ ಹತ್ರ ನೀರು ನಿಲ್ಲುತ್ತಂತೆ. ಆ ಕಣ್ಣಿನ ಹುಬ್ಬಿನ ಹತ್ರ ಏನಾದ್ರು ನೀರಿನಂಶ ನಿಂತಾಗ ಆಗ ತಲೆಭಾರ ಬರ್ತಕ್ಕಂಥದ್ದು, ಶೀತ ಆಗುವಂಥದ್ದು, ಮತ್ತು ಯಾವಾಗೂ ಒಂಥರ ಕಣ್ಣಿನ ನೋವು ಬರ್ತಕ್ಕಂಥದ್ದು, ಯಾವಾಗೂ ಈ ಕಣ್ಣು ಹುಬ್ಬು ಮಾತ್ರನೇ ಅರ್ಧ ತಲೆನೋವು ಬಾಧಿಸುವಂಥದ್ದು, ಅಥವಾ ಮೂಗಿನ ಮೇಲ್ಭಾಗ ಎರಡೂ ಹುಬ್ಬುಗಳ ಮಧ್ಯಭಾಗದಲ್ಲಿ ವಿಪರೀತವಾದಂಥ ನೋವು, ಆಗ ಅದು ಆಪರೇಷನ್ ತನಕ ಹೊರಟೋಗುತ್ತೆ. ನೋಡಿ ಏನೆಲ್ಲ ಇರುತ್ತೆ. ನೀವೇನೋ ಒಂದು ಅನುಷ್ಠಾನ ಮಾಡಬೇಕು, ಭಗವಂತನ ಧ್ಯಾನ ಮಾಡಬೇಕು, ಅಥವಾ ನೀವು ಮಾಡ್ತಕ್ಕಂಥ ಅನುಷ್ಠಾನ ಚೆನ್ನಾಗಿರಬೇಕು ಅನ್ನೋರು ಸ್ವಲ್ಪ ಜನ ಆದರೆ, ಇನ್ನು ಸ್ವಲ್ಪ ಜನ ಹೆಣ್ಮಕ್ಳು ಪ್ರತಿ ದಿವಸ ತಲೆ ಶುದ್ಧಿಯಾಗಿರಬೇಕು, ಗಾಳಿಗೆ ಹಾರಾಡ್ತಾ ಇರಬೇಕು. ಯಾಕೆಂದರೆ ಅಲಂಕಾರ, ಸೌಂದರ್ಯ. ಈ ಕೇಶಗಳಿದೆಯಲ್ಲ, ಯಾರೊಬ್ಬರಿಗೆ ಕೇಶ ಕಡಿಮೆ ಇರೋರು ಗೊತ್ತಾಗತ್ತಾ ಬಾಧೆ ಏನು ಅಂತ. ಹಾಗೆ ಅಧಿಕವಾದಂತಹ ರೀತಿ ಕೇಶವೃಷ್ಟಿ ಇದ್ರೂ ಅದನ್ನು ಕಟ್ ಮಾಡಿಸ್ಕೊಂಡು ಓಡಾಡ್ತಕ್ಕಂಥ ಹೆಣ್ಮಕ್ಳು ಸಾಕಷ್ಟು ಜನ ಇದ್ದಾರೆ. ಆದರೆ ಇವತ್ತು ಮಂಗಳವಾರ, ಮಂಗಳಕರವಾದಂತಹದ್ದನ್ನೇ ಮಾತಾಡೋಣ. ಅಸಮಾಧಾನಕ್ಕೆ ಹೋಗೋದು ಬೇಡ, ಹೆಣ್ಮಕ್ಳ ಮನಸ್ಸು ನೋಯಿಸೋದು ಬೇಡ. ಯಾಕೆಂದರೆ ಹೆಣ್ಮಕ್ಳಿಗೆ ಇದೇನಾರು ಹೇಳಕ್ಕೆ ಹೋದರೆ ಬರದಂಥ ಮೂಗಿನ ತುದಿಯಲ್ಲಿ ಕೋಪ. ಅದಕ್ಕೋಸ್ಕರ ಆ ಕೋಪಕ್ಕೆ ಹೋಗೋದು ಬೇಡ. ಇರಲಿ, ಒಳ್ಳೆಯದಾಗಲಿ. ಇವತ್ತು ಅಂಗಾರಕ ಚತುರ್ಥಿ ಅಂದರೆ ಗಣಪತಿನ ಆರಾಧನೆ ಮಾಡ್ತಕ್ಕಂಥ ದಿನ, ಸಂಕಷ್ಟರ ಮಹಾಗಣಪತಿ. ಆದ್ದರಿಂದ ಇವತ್ತು ನೀವು ಮಾಡಬೇಕಾದ್ದಾದ್ರೂ ಏನು, ಬೆಳಿಗ್ಗೆ ಯಥಾಪ್ರಕಾರ ನಿತ್ಯ ಕರ್ಮಾನುಷ್ಠಾನಗಳನ್ನು ಏನು ಪ್ರತಿನಿತ್ಯ ಇದೆಯೋ ಅದರ ಜೊತೆಗೆ ಇವತ್ತು ತಲೆಗೆ ಒಂದು ಸ್ನಾನ ಮಾಡಿ ಶುದ್ಧಿ ಆಗುವಂಥದ್ದು. ಬೆಳಿಗ್ಗೆ ನೀವು 9 ಬಿಳಿ ಎಕ್ಕದ ಹೂ, 21 ಗರಿಕೆ, ಇದನ್ನು ಬಲಹಸ್ತದಲ್ಲಿಟ್ಟುಕೊಂಡು ಗಣಪತಿಯ ಮುಂದೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತು ಒಂದು ಸಂಕಲ್ಪವನ್ನು ಮಾಡಿ. ಇವತ್ತಿರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಸಾಧ್ಯವಾದಷ್ಟು ನಾನು ಶಾಸ್ತ್ರಬದ್ಧವಾಗಿ ಅನುಸಾರವಾಗಿ ನಾನು ಇವತ್ತು ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತೀನಿ, ನನಗೆ ಅನುಕೂಲ ಮಾಡಿಕೊಡು ಭಗವಂತ ಅಂಥೇಳಿ ನಿಮ್ಮ ಎಡಹಸ್ತದಲ್ಲಿ
9 ಬಿಳಿ ಎಕ್ಕದ ಹೂ, 21 ಗರಿಕೆ ಎಡಹಸ್ತದಲ್ಲಿಟ್ಕೋಬೇಕು. ಅದರ ಮೇಲೆ ನಿಮ್ಮ ಬಲಹಸ್ತವನ್ನು ಹೀಗಿಡಬೇಕು, ನಿಮ್ಮ ಬಲಭಾಗದ ತೊಡೆಯ ಮೇಲೆ ಇಟ್ಕೋಬೇಕು. ಈ ಪ್ರಕಾರ ಇಟ್ಕೊಂಡು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪವಾದ ನಂತರ, ಅಂದರೆ ಸಂಕಲ್ಪ ಅಂದ್ರೆ ಏನು? ಸಂಕಲ್ಪ ಸಂಸ್ಕೃತದಲ್ಲಿ ಹೇಳಿದರೆ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರಾಧೆ ಶ್ವೇತವರಾಹ ಕಲ್ಪೆ. ಇದನ್ನ ನಿಮ್ಮ ಮನಸ್ಸಲ್ಲೇ ಹೇಳ್ಕೋಬಹುದು. ಯಾಕೆಂದ್ರೆ ಎಲ್ಲರಿಗೂ ಮಂತ್ರ ಬರಬೇಕಲ್ಲ, ಎಲ್ಲರಿಗೂ ಮಂತ್ರ ಬರಬೇಕು. ತಿಥಿವಾರ ನಕ್ಷತ್ರ ಯೋಗಕರಣ ಹಬ್ಬ ಶಾಸ್ತ್ರಿಗಳು ಬಂದಿದ್ರು, ಗುರುಗಳು ಬಂದಿದ್ರು, ಸ್ವಾಮಿಗಳು ಬಂದಿದ್ರು, ಅದೇನೋ ಮಂತ್ರವನ್ನೆಲ್ಲ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟಿದ್ದನ್ನೆಲ್ಲ ನಾವು ಹೇಳ್ಕೊಂಡ್ವಿ ಅಂತ. ಅವ್ರು ಹೇಳ್ಕೊಟ್ಟಿದ್ದನ್ನೆಲ್ಲ ನೀವು ಹೇಳ್ಕೊಂಡಿದ್ದೀರಿ. ಅದರ ಮೂಲಾರ್ಥ ಏನು? ಅವ್ರು ಏನು ಹೇಳ್ಕೊಡ್ತಿದ್ದಾರೆ, ನೀವೇನು ಹೇಳ್ಕೊಳ್ತಾ ಇದ್ದೀರಿ, ಅದನ್ನು ತಿಳ್ಕೊಳ್ಬೇಕಾಗಿದೆ. ಯಾವತ್ತೂ ನಾವು ಆಡ್ತಕ್ಕಂಥ ಮಾತು, ನಾವು ಮಾಡ್ತಕ್ಕಂಥ ಕೆಲಸ, ನಾವು ಯಾವ ವಿಧಿವಿಧಾನಗಳಲ್ಲಿ ಯೋಚನೆ ಮಾಡ್ತಿದ್ದೀವಿ, ಇದು ಮನುಷ್ಯ ಯಾರು ಏನು ಮಾಡ್ತಿರ್ತಾನೋ ಅವನಿಗದು ಅರ್ಥವಾಗಬೇಕು. ಗುರುಗಳು ಬಂದರು, ಸ್ವಾಮಿಗಳು ಬಂದರು, ದೊಡ್ಡವರು ಬಂದರು, ಅವ್ರು ಹೇಳ್ಕೊಟ್ರು, ನಾನು ಹೇಳಿದ್ದೇನೆ. ಏನು ಹೇಳಿದ್ದೀರಿ ಅದು ತಿಳ್ಕೊಬೇಕಲ್ವಾ? ಸಂಕಲ್ಪ ಅಂದರೆ ಇವತ್ತಿನ ದಿನ, ಇವತ್ತು ಅಂದರೆ ಸೋಮವಾರ ಅಥವಾ ಮಂಗಳವಾರ, ನಾವು ಯಾವ ವಾರ ಇರುತ್ತೋ ಆ ವಾರ, ಇವತ್ತಿನ ನಕ್ಷತ್ರ, ಇವತ್ತಿನ ಯೋಗ, ಪಂಚಾಂಗ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇವೆ ನಿಮಗೆ. ಆ ಪಂಚಾಂಗದ ಮಾಹಿತಿಯಲ್ಲಿ ಏನಿರುತ್ತೆ? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಇದನ್ನ ಮನಸ್ಸಲ್ಲಿ ಹೇಳ್ಕೊಂಡು ಇಂಥ ದಿವಸ, ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ದಿನ, ನಾನು ಸಂಕಷ್ಟಹರ ಮಹಾಗಣಪತಿ ಅಂತಕ್ಕಂಥ ಒಂದು ವ್ರತವನ್ನು ನಾನು ಮಾಡ್ತಿದ್ದೇನೆ. ಮಹಾಗಣಪತಿ, ನಿನ್ನ ವ್ರತಾನುಷ್ಠಾನ ನಾನು ಮಾಡೋದ್ರಿಂದ ನನ್ನ ಪ್ರಾರಬ್ಧ ಕರ್ಮ ದೂರವಾಗಿ ನನ್ನ ಮುಂದಿನ ಜೀವನಕ್ಕೆ ದಾರಿ ಮಾಡಿಕೊಡು, ಅಥವಾ ನನಗೆ ಬರ್ತಕ್ಕಂಥ ಕಷ್ಟಗಳನ್ನು ತಟ್ಕೊಳ್ಳುವಂತಹ ಶಕ್ತಿ ಕೊಡು. ಯಾಕೆಂದರೆ ಒಂದು ಸತಿ ನೀವು ಗರ್ಭದಿಂದ, ತಾಯಿ ಗರ್ಭದಿಂದ ಹೊರಬರಬೇಕಾದ್ರೆ ಅಲ್ಲೇ ಬರೆದು ಕಳಿಸಿರ್ತಾನೆ ಭಗವಂತ, ನಿನ್ನ ಲಾಭ ನಷ್ಟಗಳು ನಿನ್ನ ಹಣೆ ಬಾರದಲ್ಲಿ ಇಷ್ಟಿದೆ ಅಂತ. ಇದನ್ನು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಆದರೆ ಆ ಬಂದಂಥ ಸಮಸ್ಯೆಗಳನ್ನು ತಟ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಭಗವಂತನ ಪ್ರಾರ್ಥಿಸಬೇಕು. ಆ ಪ್ರಾರ್ಥಿಸ್ತಕ್ಕಂತಹ ವಿಧಿಯೇ ಈ ಒಂದು ಸಂಕಲ್ಪ. ಈ ಸಂಕಲ್ಪವನ್ನು ಶ್ರದ್ಧೆಯಿಂದ ಮಾಡಿ ಸಂಜೆ, ಇವತ್ತು ಚಂದ್ರ ಎಷ್ಟೊತ್ತಿಗೆ ಉದಯಿಸ್ತಾನೆ ಅದನ್ನು ತಿಳ್ಕೊಂಡು, ಸಂಕಷ್ಟಹರ ಗಣಪತಿ ಸಂಜೆ ಸೂರ್ಯಾಸ್ತಮಾದ ನಂತರ ಚಂದ್ರೋದಯ ಕಾಲದಲ್ಲಿ, ಅಂದರೆ ಸಂಜೆ 6:30 ನಂತರ ಗೋಧೂಳಿ ಲಗ್ನದಲ್ಲಿ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ. ಅದರಲ್ಲೂ ಇವತ್ತಿನ ದಿವಸ ಬಿಳಿ ಎಕ್ಕದ ಗಿಡದ ಮುಂಭಾಗದಲ್ಲಿ ಗಣಪತಿಯ ಮಂಡಲವನ್ನು ಹಾಕ್ಕೊಂಡು, ಅಥವಾ ಗಣಪತಿಯ ಒಂದು ರಂಗೋಲಿಯನ್ನು ಹಾಕ್ಕೊಂಡು, ಅಥವಾ ಅದಕ್ಕೆ ಬೇಕಾದಂತಹ ನಕ್ಷತ್ರ ಮಂಡಲದ ಒಂದು ರಂಗೋಲಿಯನ್ನು ಹಾಕ್ಕೊಂಡು, ಅಲ್ಲಿ ಒಂದು ಗಣಪತಿ ಚಿತ್ರ ಅಥವಾ ಒಂದು ಗಣಪತಿ ವಿಗ್ರಹ ಅಥವಾ ಒಂದು ಬಟ್ಲಡಿಕೆ ನಿಮಗೆ, ಅಥವಾ ಒಂದು ಗಣಪತಿ ಫೋಟೋ ಅಲ್ಲಿಟ್ಟು 108 ಗರಿಕೆಗಳಿಂದ ಗಣಪತಿ ಆ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಒಂದು ರಂಗೋಲಿಯನ್ನು ಹಾಕ್ಕೊಂಡು, ಅಲ್ಲಿ ಗಣಪತಿ ಫೋಟೋ ಅಥವಾ ಒಂದು ವಿಗ್ರಹವನ್ನು ಇಟ್ಕೊಂಡು 21 ಗರಿಕೆಯನ್ನು ಅಥವಾ 108 ಗರಿಕೆಯನ್ನು ಶ್ರೀಗಂಧದಲ್ಲದ್ದಿ ಗಂ ಗಣಪತಿ ನಮಃ, ಗಂ ಗಣಪತಿ ನಮಃ, ಅಥವಾ ಸಂಕಷ್ಟಹರ ಮಹಾಗಣಪತಿ ನಮಃ. ಇಲ್ಲಿ ನಾವು ಹೇಳಬೇಕಾದಂತಹದ್ದು ನುಡಿಯಲ್ಲಿ ನಮ್ಮ ನಾಲಿಗೆಯಿಂದ ಹೊರಬಂದಂತಹ, ನಮ್ಮ ಸ್ವರತರಂಗಗಳಿಂದ ಹೊರಬಂದಂತಹ ಶಬ್ದ ಗಣಪತಿಗೆ ಅರ್ಥಗರ್ಭಿತವಾಗಿರಬೇಕು. ಅದು ಹೇಗಿರಬೇಕು? ಓಂ ಸಂಕಷ್ಟಹರ ಮಹಾಗಣಪತಿ ನಮಃ, ಓಂ ಸಂಕಷ್ಟಹರ ಮಹಾಗಣಪತಿ ನಮಃ. ಆ ಸಂಕಷ್ಟಹರ ಮಹಾಗಣಪತಿ ಅಂತಕ್ಕಂಥದ್ದು ಕರೆಕ್ಟಾಗಿ ಹೇಳಬೇಕು. ನಾವೇನು ಮಾಡ್ತಿದ್ದೀವಿ ಇವತ್ತು? ನಾವು ಸಂಕಷ್ಟಿ ಮಾಡ್ತಿದ್ದೀವಿ, ಸಂಕಷ್ಟಿ ಪೂಜೆ ಮಾಡಿದ್ದೀವಿ. ಸಂಕಷ್ಟಿ ಅಲ್ಲ, ಅದು ಸಂಕಷ್ಟಹರ. ಇರ್ತಕ್ಕಂಥ ಸಂಕಷ್ಟಗಳನ್ನು ಹರಿಸ್ತಕ್ಕಂಥವನು, ಇರ್ತಕ್ಕಂಥ ಸಮಸ್ಯೆಗಳನ್ನು ನನ್ನ ಹೊಡೆದೋಡಿಸಿ ನನ್ನ ಜೀವನದಲ್ಲಿ ಒಂದು ಬೆಳಕು ಕೊಡ್ತಕ್ಕಂತಹ ಗಣಪತಿಯ ಅನುಷ್ಠಾನವನ್ನು ಇವತ್ತು ನಾವು ಮಾಡ್ತಿದ್ದೀವಿ ಅನ್ನೋ ಸಂಕಲ್ಪವನ್ನು ಮಾಡಬೇಕು. ಓಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಅಥವಾ ನಿಮಗೆ ಅನುಕೂಲವಾಗಿ ಗಣಪತಿಯ ಅಷ್ಟೋತ್ತರದ ಬುಕ್ ನಿಮಗೆ ಸಿಕ್ಕಿದ್ರೆ ಆ ಬುಕ್ಕಲ್ಲಿರ್ತಕ್ಕಂಥ ಅಷ್ಟೋತ್ತರ, ಅಂದರೆ ಗಣಪತಿ ಮೇಲಿರ್ತಕ್ಕಂಥ ನಾಮಾವಳಿಗಳನ್ನು ಒಂದೊಂದನ್ನೇ ಹೇಳಿಕೊಂಡು ಗಣಪತಿಗೆ ಗರಿಕೆಯನ್ನು ಶ್ರೀಗಂಧದಲ್ಲಿ ಅದ್ದುಕೊಂಡು, ಅದರಲ್ಲೂ ರಕ್ತಚಂದನದಲ್ಲಿ ಗರಿಕೆಯನ್ನು ಅದ್ದಿ ನೀವು ಗಣಪತಿ ಪಾದದ ಮೇಲೆ ಇಟ್ಟರೆ ಇನ್ನಷ್ಟು ವೇಗವಾಗಿ ಕಾರ್ಯಸಿದ್ಧಿ. ಯಾಕೆಂದರೆ ಒಬ್ಬೊಬ್ಬ ವ್ಯಕ್ತಿಗಳಿಗೆ, ಒಂದೊಂದು ದೇವರುಗಳಿಗೆ ಒಂದೊಂದು ಇಷ್ಟಗಳಿದೆ. ಆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೋಬೇಕಾದ್ರೆ ಭಗವಂತನಿಗೆ ಇಷ್ಟವಾದ್ದೇನು? ಪ್ರಕೃತಿಯಲ್ಲಿ ಇಲ್ಲದ್ದಲ್ಲ, ಅಥವಾ ಸೃಷ್ಟಿಯಲ್ಲಿ ಸಿಗದಿರತಕ್ಕಂಥದ್ದಲ್ಲ, ಅಥವಾ ಅತಿಯಾದಂಥ ಮೌಲ್ಯವಲ್ಲ, ಅಥವಾ ಚಿನ್ನ ಬೆಳ್ಳಿ ಆಭರಣಗಳಿಂದ ಭಗವಂತನ ತೃಪ್ತಿಪಡಿಸಬೇಕಾದ್ದಿಲ್ಲ. ಈ ಸುಂದರವಾದಂತಹ ಜಗತ್ತು, ಈ ಭೂಮಂಡಲದಲ್ಲಿ ವನಸ್ಪತಿಗಳಿಂದ ಭಗವಂತ ನಮಗೆ ಕೊಟ್ಟಂತಹ ವನಸ್ಪತಿಗಳು ಏನಿದೆ, ಈ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ವನಸ್ಪತಿಗಳು, ಅಂದರೆ ಆ ವನಸಿರಿಗಳು, ಗಿಡಮೂಲಿಕೆಗಳು, ಅಂತಹ ರಕ್ತಚಂದನದಿಂದ ಗಂಧವನ್ನು ತೆಗೆದು ಆ ಗಂಧದಿಂದ, ಶ್ರೀಗಂಧದಿಂದ ಆ ಗಂಧ ತೆಗಿಬೇಕು. ಗಂಧ ತೆಗೆದಾದ ನಂತರ ಗರಿಕೆಯನ್ನ ಶ್ರೀಗಂಧದಲ್ಲಿ ಅಥವಾ ರಕ್ತಚಂದನದಲ್ಲಿ ಅದ್ದಿ ಗಂ ಗಣಪತಿ ನಮಃ ಅಂತ ಗಣಪತಿ ಪಾದದ ಮೇಲೆ ಇಡಬೇಕು. ವನಸಿರಿಗಳು ಅಂದಾಗ ಇವತ್ತು ನಿಮಗೆ ಇನ್ನೊಂದು ವನಸಿರಿ ತೋರಿಸ್ತೇನೆ. ಈ ವನಸಿರಿ ನೀವು ನೋಡಿರಬಹುದು, ಆದರೆ ಈ ವನಸಿರಿಯಿಂದ ಏನು ಕಾರ್ಯಸಿದ್ಧಿ? ಶತ್ರುಗಳು ಸಾಕಷ್ಟಿದ್ದಾರಾ? ಹೆಜ್ಜೆಜ್ಜೆಗೂ ಭಯ ಆಗ್ತಾ ಇದೆಯಾ?
ಸಮಸ್ಯೆಗಳಂತಕ್ಕಂಥದ್ದು ಬೆಟ್ಟದಷ್ಟಿದ್ದು ಉಸಿರಾಡಕ್ಕಾಗದಿರ ಒದ್ದಾಡ್ತಾ ಇದ್ದೀರಾ? ಇಲ್ಲಿದೆ ಸುಲಭೋಪಾಯ. ಆ ವನಸಿರಿ ಯಾವುದು ಈಗ ತೋರಿಸ್ತೇನೆ. ಗುರುಜಿ, ವನಸಿರಿಯ ಪರಿಚಯ ಇಷ್ಟೊಂದು ವನಸಿರಿ ಬಂದ್ಬಿಟ್ಟಿದೆ ಇವತ್ತು, ನಮ್ಗಂತೂ ಗೊತ್ತಾಗ್ತಿಲ್ಲ ಯಾವುದು ಇದು ಅಂತ. ಹಾಗಾಗಿ ಜೊತೆಗೆ ಹೇಳಿದ್ರಿ ಎಲ್ಲರಿಗೂ, ಯಾರಿಗಿಲ್ಲ ಶತ್ರು ಗುರುಜಿ, ಎಲ್ಲರಿಗೂ ಶತ್ರುಬಾಧೆ ಇದ್ದೇ ಇರತ್ತೆ, ಅದರಿಂದ ದೂರ ಆಗಬಹುದು, ಸಾಕಷ್ಟು ಸಂಕಷ್ಟಗಳಿಂದ ಪರಿಹಾರ ಪಡ್ಕೊಳ್ಬಹುದು ಈ ವನಸಿರಿಗಳ ಒಂದು ಸಹಾಯದಿಂದ ಅಂತ ಹೇಳ್ತಿದ್ರಿ. ಈಗಲೇ ಪರಿಚಯ ಮಾಡಿಸ್ತೀರಾ ಅಥವಾ ಪಂಚಾಂಗ ಶ್ರವಣ ಆದ್ಮೇಲೆ ಮಾಡಿಸ್ತೀರಾ ಗುರುಜಿ? ಪಂಚಾಂಗ ಶ್ರವಣ ಮಾಡೋಣ. ಆಚೆ ಹೊರಡಬೇಕಾಗಿರ್ತಕ್ಕಂಥವ್ರು ರಾಶಿಫಲ ನೋಡಿ ಹೊರಡುವಂತಹ ಮಹನೀಯರು ಸಾಕಷ್ಟು ಜನ ಇದ್ದಾರೆ, ಅಲ್ಲೂ ನೋಡೋಣ. ಆದರೆ ನನ್ನ ಮುಂದಿರತಕ್ಕಂತಹ ಈ ಒಂದು ಶತ್ರು ಸಂಹಾರಕ್ಕೆ, ಅಂದರೆ ಶತ್ರು ಸಂಹಾರವೇ, ಯಾಕೆಂದರೆ ಶತ್ರುಗಳು ನಮ್ಮಿಂದ ಹೋದರೆ ನೆಮ್ಮದಿ ಉಸಿರಾಡಬಹುದು. ಆ ನೆಮ್ಮದಿ ಉಸಿರಾಟಕ್ಕೋಸ್ಕರ ಇಂತಹ ಒಂದು ದಿವ್ಯಾಮೃತವಾಗಿರ್ತಕ್ಕಂಥ ವಿಶೇಷವಾದಂತಹ ವನಸಿರಿ ಇಲ್ಲಿದೆ. ಈ ವನಸಿರಿ ಮಾತ್ರ ಈಗ ನಿಮಗೆ ಪರಿಚಯಿಸ್ತೇನೆ, ಆದರೆ ಇದರ ರಹಸ್ಯನ ಮಧ್ಯದಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಕಾರಣ ಇನ್ನೂ ರಾಶಿಫಲಕ್ಕೆ ಹೋಗಲಿಲ್ಲ. ನಮ್ಮ ಕಾರ್ಯಕ್ರಮ ಬಹುಶಃ ನಮಗೆ 1.5 ಗಂಟೆ ಸಾಕಾಗಲ್ಲ. ಇನ್ಮೇಲೆ ಇದನ್ನು 3 ಗಂಟೆ ಮಾಡಿಕೊಂಡ್ರೆ ಬಹಳ ಉತ್ತಮನೇನೋ, ಅಷ್ಟು ವನಸಿರಿಗಳಿದೆ. ಮೊದಲನೇದಾಗಿ ಇದನ್ನು ಹೊಂಗೆ ಮರ, ಎಲ್ಲರೂ ನೋಡಿರ್ತೀರಿ. ಹೊಂಗೆ ಮರದ ನೆರಳು, ಹೊಂಗೆ ಮರದ ಗಾಳಿ, ಹೊಂಗೆ ಮರ ತಳಭಾಗದಲ್ಲಿ ನಿಂತು ಆ ಮನುಷ್ಯ ಅಲ್ಲಿ ಕೂತು ಮಲಗಿದ್ರೆ, ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಆ ಗಾಳಿ, ಆ ತಂಪಾದಂತಹ ಗಾಳಿ ಅನ್ನೋದು ಒಂದು ಭಾಗ ಆದರೆ, ಅಲ್ಲಿ ಸುಖ ಎಷ್ಟಿದೆಯೋ ದುಃಖವೂ ಅಷ್ಟೇ ಇದೆ. ಹೊಂಗೆ ಮರ ಅಷ್ಟು ವಿಶೇಷ. ಹೊಂಗೆ ಮರದ ಬೀಜ ಇದು ಮತ್ತಷ್ಟು ವಿಶೇಷ. ಜೊತೆಗೆ ಈ ಹೊಂಗೆ ಮರದ ಬೀಜದಲ್ಲಿದೆ ಒಂದು ಪವಾಡ. ಹೊಂಗೆ ಮರದ ಬೀಜದಲ್ಲಿ ಒಂದು ಪವಾಡ, ಅದಕ್ಕೆ ತತ್ಸಮಾನವಾಗಿ ಆ ಎಲೆಗಳಲ್ಲೂ ಸಹಿತ ಅಷ್ಟೇ ಕೆಲಸ ಇದೆ. ಈ ಕೆಲಸನ ನೋಡಿ, ಇದು ಒಂದು ಭಾಗ, ಅಂದರೆ ಹೊಂಗೆ ಮರ ಒಂದು. ಎರಡನೇದು, ಇದು ಯಾವುದು ಅಂತ ನಿಮಗೆ ಗೊತ್ತಿರಬಹುದೇನೋ, ಎಲ್ಲ ಹಸಿರಾದ್ರಿಂದ ಅದು ಯಾವುದು ಇದು ಯಾವುದು ಏನೂ ಗೊತ್ತಾಗ್ತಾ ಇಲ್ಲ ನಿಮಗೆ. ಆದರೆ ಒಂದು ವಿಶೇಷ ನೋಡಿ, ಈ ಎಲೆ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಇದು ಹಲಸಿನ ಎಲೆ, ಹಲಸಿನ ಮರ. ಇದು ಹಲಸಿನ ಮರ ಗುರುವಿಗೆ ಬಹಳ ವಿಶೇಷ. ಕಾರಣ ಇದರಲ್ಲಿ ಹಳದಿ ಕಲರ್ ಕಾಂಡ. ಹಲಸಿನ ಮರ ಅಂದರೆ ಹಳದಿ ಕಲರ್. ಇದು ಗುರುವಿಗೆ ಸಂಬಂಧಪಟ್ಟದ್ದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ಬೇಕಾದಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತಾನು ಹಾಕ್ತಕ್ಕಂಥ ಹೆಜ್ಜೆಗೆ ದಾರಿದೀಪ ತೋರಿಸ್ತಕ್ಕಂಥದ್ದು. ಹಲಸು, ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅಂತ. ಅಂದರೆ ಹಸಿವಿನಿದ್ದಾಗ ಹಸಿವನ್ನು ನೀಗಿಸ್ತಕ್ಕಂಥದ್ದು ಹಲಸು. ಹಾಗೆ ನೊಂದ ಮನಸ್ಸಿಗೆ ದಾರಿ ಕೊಡ್ತಕ್ಕಂಥದ್ದು ಹಲಸು. ಹಾಗೆ ಕಷ್ಟದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ತುಂಬಿ ತುಳುಕುವಾಗ ದಾರಿ ತೋರಿಸುವಂಥದ್ದು ಈ ಹಲಸು. ಈ ಹಲಸಿನ ಎಲೆ ಅಷ್ಟು ಕೆಲಸ ಮಾಡುತ್ತೆ. ಇದು ಏನು ಮಾಡುತ್ತೆ, ಇದರ ಪ್ರಯೋಗ ಹೇಗೆ ನಾನು ತಿಳಿಸ್ಕೊಡ್ತೇನೆ. ಇದಾದ ನಂತರ ಇನ್ನು ಪ್ರಭಾವಶಾಲಿಯಾಗಿ ಸಾಕಷ್ಟು ಹತ್ತಿರ ಬಂದರೆ ಚುರುಕು ಮುಟ್ಟಿಸುವಂಥದ್ದು. ವನಸಿರಿಗಳಂದರೆ ಸಾಮಾನ್ಯವಲ್ಲ. ಎಲ್ಲ ವನಸಿರಿಗಳ ಬಗ್ಗೆ ತಿಳ್ಕೊಂಡಿರಬೇಕು. ಯಾಕೆಂದರೆ ನಮ್ಮ ಪರಿಸರದಲ್ಲಿ ಸೃಷ್ಟಿ ಭಗವಂತ ನಮಗೆ ಕೊಟ್ಟಿರೋದಂಥದ್ದು. ಇದು ನೋಡಿ, ಇದು ಹೇಗಿದೆ, ಇದರಲ್ಲಿ ಒಂದೊಂದು ಬಲ್ಬ್ ಥರ ಇದೆ. ಇದನ್ನು ಹಳ್ಳಿಗಳ ಕಡೆ ಎಲ್ಲ ಕಡೆನೂ ಇದನ್ನು ಪುಂಗಿ ಹೂವು ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಪುಂಗಿ ಹೂವು ಅಂತಂದರೆ ಒಂದಿಷ್ಟುದ್ದ ಬಿಳಿ ಹೂ, ಒಂದಿಷ್ಟುದ್ದ ತೋಟ ಇದ್ದು ಮುಂಭಾಗ ಚೆನ್ನಾಗಿ ಹರಳಿರ್ತಕ್ಕಂಥ ಹೂ. ಇದು ಶಿವನಿಗೆ ಬಹಳ ಪ್ರೀತಿ. ಶಿವನಿಗೆ ಈ ಒಂದು ಕಾಯಿಂದ ಅರ್ಚನೆ ಮಾಡ್ತಾರೆ. ಶಿವಲಿಂಗಗಳಿಗೆ ನಾರ್ತ್ ಅಂದರೆ ಈ ಕಡೆ ಕಾಶಿ, ಬದ್ರಿ, ಕೇದಾರ್ ಈ ಕಡೆ ಭಾಗದಲ್ಲಿ ಹೋದರೆ ಇದರ ಈ ಕಾಯಿಗಳೇನಿದೆ, ಈ ಮುಳ್ಳು ಕಾಯಿಗಳು, ಇದನ್ನು ಸ್ವಾಮಿಗೆ ಅರ್ಪಣೆ ಮಾಡ್ತಾರೆ. ಅಷ್ಟೇ ಅಲ್ಲದಿರ ಇದನ್ನ ಶತ್ರು ಸಂಹಾರಕ್ಕೆ, ಯಾವ ಶತ್ರುಗಳು ತನ್ನ ಒಂದು ಅಟ್ಟಹಾಸ ಮೆರಿತಾ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೊಬ್ಬನ ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿ ಸ್ವಲ್ಪ ಶಕ್ತಿ ಕಡಿಮೆ ಇದೆ ಅಂದರೂ ಅಂಥ ವ್ಯಕ್ತಿಗಳಿಗೆ ಇಲ್ಲದಂಥ ರೀತಿ ನೋವು ಕೊಡ್ತಿರ್ತಾರೆ. ಆದರೆ ಇದಕ್ಕೆ ಹೆಚ್ಚು ಶ್ರಮ ಬೀಳಬೇಕಾದ್ದಿಲ್ಲ, ಇದರ ಹಿಂದೆ ಓಡಾಡಬೇಕಾದ್ದಿಲ್ಲ, ಶತ್ರುಗಳ ಹೆಸರು ಇದರ ಮೇಲೆ ಬರೀಬೇಕಾದ್ದಿಲ್ಲ, ಶತ್ರುಗಳ ಹೆಸರು ಹೇಳ್ಕೊಂಡು ಇದಕ್ಕೆ ಪ್ರದಕ್ಷಿಣೆ ಮಾಡಬೇಕಾದ್ದಿಲ್ಲ. ಆದರೆ ಮಾಡಬೇಕಾದಾದ್ರೂ ಏನು, ಆದರೆ ರಹಸ್ಯ. ಸ್ವಲ್ಪ ಹೊತ್ತು ಕಾದರೆ ಇವೆಲ್ಲ ರಹಸ್ಯಗಳನ್ನು ನಮಗೆ ತಿಳಿಸ್ಕೊಡ್ತೇನೆ. ಯಾಕೆಂದರೆ ನಮ್ಮಲ್ಲಿ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಂದ ವನಸಿರಿಗಳ ಬಗ್ಗೆ, ವನಸಿರಿಗಳಲ್ಲಿರ್ತಕ್ಕಂತಹ ಮೂಲ ಅರ್ಥ, ಇದು ನಮ್ಮ ಜೀವನದಲ್ಲಿ ನಮ್ಗೆ ಎಷ್ಟು ಸಹಾಯಕಾರಿಯಾಗಿದೆ. ಪ್ರಕೃತಿ ನಮಗೆ ಕೊಟ್ಟಂತಹ ವರದಾನ. ಇಂತಹ ವರದಾನದಲ್ಲಿರ್ತಕ್ಕಂಥ ವಿಶೇಷವಾದಂಥ ವನಸಿರಿಗಳಿಂದ ನಾವೇನೆಲ್ಲ ಕಾರ್ಯಸಿದ್ಧಿ ಮಾಡ್ಕೋಬೋದು ನೋಡೋಣ ಸ್ವಲ್ಪ ಸಮಯದ ನಂತರ. ಆದರೆ ಪಂಚಾಂಗ ಶ್ರವಣ ಮಾಡೋಣ. ಯಾಕೆಂದರೆ ಇವತ್ತು ದಿನ ಚೆನ್ನಾಗಿದೆ. ಇಷ್ಟು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಇನ್ನೂ ತಿಥಿವಾರ ನಕ್ಷತ್ರವೇ ನೋಡಲಿಲ್ಲ ಅಂದರೆ ಅದು ಆಗೋದಿಲ್ಲ. ಬನ್ನಿ. ಓಂ ಜಾತವೇದಸೇ ಸುನವಾಮ ಸೋಮರಾತಿ ಯತೋ ನಿದಹಾತಿ ವೇದ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ
ದುರ್ಗಾಂ ದೇವಿಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ದಂಪತಿಗಳ ಮಧ್ಯದಲ್ಲಿ ವಿರಸವಿದ್ದರೂ ಆ ಸಮಸ್ಯೆಯನ್ನು ದೂರ ಮಾಡಿ ಗಂಡ ಹೆಂಡತಿರ ಇಬ್ಬರಲ್ಲೂ ಇರ್ತಕ್ಕಂಥ ಪ್ರೀತಿ ವಿಶ್ವಾಸನ ಹೆಚ್ಚಿಸ್ತಕ್ಕಂಥ ಶಕ್ತಿ ಈ ಮುಳ್ಳಿನ ಗಿಡದಲ್ಲಿದೆ. ಇದು ಹೊರಗಡೆ ಮುಳ್ಳು, ಇದು ಮುಟ್ಟಿದ್ರೆ ನೋವಾಗತ್ತೆ, ಆದರೆ ಇರ್ತಕ್ಕಂಥ ಗುಣ ನೋಡಿ ಎಷ್ಟು ವಿಶೇಷ. ಈ ವಿಶೇಷದ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಓಂ ಭವಾಯ ನಮಃ, ಶರ್ವಾಯ ನಮಃ, ಪಶುಪತೇ ನಮಃ, ಗಿರಿಧರಾಯ ನಮಃ, ಗಿರೀಶ್ವರಾಯ ನಮಃ, ಓಂ ಭವೋನ್ಮುಖಾಯ ನಮಃ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರವಸ್ತುವಂ ಜ್ಯೇಷ್ಠರಾಜಂ ರಮಣಾಂ ರಮಣಸ್ಸುಧಾನ ಶೃಣ್ವನ್ನೋತಿಭಿಸ್ಸೇಧ ಸಾಧನಂ ನಿಷಧೇದ ಗಣಪತೆ ಗಣೇಶತ್ವಾಮ ವೃವಃ ಪ್ರಥಮಂ ಕವೀನ ನರತೆ ತುತ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 15/7/2014 ಮಂಗಳವಾರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತದಿಗೆ ತಿಥಿ ಆಗುತ್ತೆ, ಜೊತೆಗೆ ಸಂಕಷ್ಟಾರ ಚತುರ್ಥಿ ಬಹಳ ವಿಶೇಷವಾದ್ದು. ಧನಿಷ್ಠಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ ಕುಂಭರಾಶಿಯವರಿಗೆ ಇವತ್ತು ಶ್ರದ್ಧೆಯಿಂದ, ಇವತ್ತು ಯಾರ್ಯಾರ್ದು ಧನಿಷ್ಠಾ ನಕ್ಷತ್ರವಾಗಿದೆಯೋ ಅದರಲ್ಲಿ ಯಾರು ಮಂಗಳವಾರ ಜನಿಸಿರ್ತಾರೋ ಇವತ್ತಿನ ದಿವಸ ಮಹಾಗಣಪತಿಯ ಪಾದವನ್ನು ಮುಟ್ಟಿ ನಮಸ್ಕರಿಸಿಕೊಂಡು ಗಣಪತಿಗೆ 21 ನಮಸ್ಕಾರ ಮಾಡಿ 9 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾರು ಒಂದಿಷ್ಟು ಸಿಹಿನ ಹಂಚಿದ್ದೇ ಆದರೆ ಖಂಡಿತವಾಗಲೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಧನಿಷ್ಠಾ ನಕ್ಷತ್ರ ಕುಂಭರಾಶಿಯವರಿಗೆ ಪ್ರತಿದಿನ ನಾನು ಹೇಳ್ತೇನೆ, ದೇವಿಯ ಉಪಾಸಕರು ತಾವು ದೇವಿನ ಆರಾಧನೆ ಮಾಡ್ತಿರ್ತೀರಿ. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿನ ಆರಾಧನೆ ಮಾಡ್ಲಿಕ್ಕೆ ನೋಡ್ತಿರ್ತೀರಿ. ಜೊತೆಗೆ ಎಲ್ಲವೂ ಸಹಿತ ಒಂದು ಭಗವತ್ ಸಾನ್ನಿಧ್ಯದಲ್ಲಿ ನಡೆಸುವಂತಹ ಅನುಷ್ಠಾನಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಿರ್ತೀರಿ ಅಂತ. ಆದರೆ ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಅಂದರೆ ಧನಿಷ್ಠ, ಕುಂಭ, ಮಕರ, ಅದರಲ್ಲಿ ಕುಂಭರಾಶಿಯವರಿಗೆ ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ದೇವಿನ ಪ್ರಾರ್ಥನೆ ಮಾಡ್ತಾ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಬನ್ನಿ, ಇನ್ನೂ ಸಾಕಷ್ಟು ವಿಶೇಷ ಇದೆ. ದರ್ಪಣಾಂಜನನ ದರ್ಶನ ಮಾಡೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೇರ್ಮನವಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ರಶಾನಹಂ ಅಶ್ವಬೋರ್ವಾನ್ ರಥಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಕ್ವಯೀಂ ಶ್ರೀರ್ಮಾ ದೇವೀಂ ಶುಸಾಂ. ಪೂರ್ಣ ವನಸಿರಿಗಳೇ ಆಗ್ಬಿಟ್ಟಿದೆ, ನೋಡ್ಲಿಕ್ಕೂ ಆನಂದ. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ನಮಃ. ತಡ ಮಾಡೋದು ಬೇಡ ಗುರುಜಿ, ದಿನ ಭವಿಷ್ಯದಲ್ಲಿ ಏನ್ ಹೇಳ್ತೀರಾ ಅಂತ ಬಹುಶಃ ಎಲ್ಲರೂ ಕಾಯ್ತಾ ಇರ್ತೀವಿ. ಮೊದಲ ರಾಶಿ ಮೇಷರಾಶಿ. ಆದರೂ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದರೆ ನಾನು ಮುಂದೆ ಬರಲ್ಲ. ಯಾಕೆಂದ್ರೆ ನವಗ್ರಹಗಳನ್ನು ಕಂಡ್ರೆ ನನಗೂ ಭಯ, ನನ್ನ ಅಭಿಮಾನಿ ದೇವರಿಗೂ ಭಯ. ಹೌದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ ವೃಕ್ಷೇಮಾಮೃತಾತ್. ಇನ್ನು ಮಂತ್ರಗಳು ಜಾಸ್ತಿ ಮಾಡಿದ್ರೆ ರಾಶಿಫಲ ಮುಗಿದೋಗುತ್ತೆ, ಟೈಮ್ ಆಗೋಯ್ತು, ಬಸ್ ಕಡೆ ಜ್ಞಾನ, ಮನೇಲಿ ಕಾಫಿ ಕುಡಿದಿರ ಸಹಿತ ನನ್ನ ರಾಶಿಫಲ ನೋಡುವಂಥ ಅಭಿಮಾನಿಗಳಿದ್ದಾರೆ. ನಿಧಾನ ಆಗಿದೆ, ಆದರೂ ಕೆಲವು ರಹಸ್ಯಗಳದ್ರಿಂದ ಸ್ವಲ್ಪ ತಡ ಆಯಿತು. ಮಾತು ನಿಲ್ಲಿಸಿ ರಾಶಿಫಲಕ್ಕೆ ಬರೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಧೈರ್ಯದಿಂದ ನೀವು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಇವತ್ತು ಶ್ರದ್ಧೆಯಿಂದ ಸಂಕಷ್ಟರ ಮಹಾಗಣಪತಿನ ನೀವು ಇವತ್ತು ಪ್ರಾರ್ಥನೆ ಮಾಡಿದ್ದೆ ಆದರೆ ಅದರಲ್ಲೂ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು. ಗಣಪತಿ ಯಾರಿಗೆ ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟವೇ. ಯಾಕೆಂದರೆ ಪ್ರತಿಯೊಬ್ಬರು ಇಷ್ಟಪಡ್ತಕ್ಕಂಥ ದೇವರು ಯಾರು ಅಂದರೆ ಅದು ಗಣಪತಿ ಮಾತ್ರನೇ. ಎಲ್ಲ ಧರ್ಮಗಳವರು ಇಷ್ಟಪಡ್ತಾರೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನರು ಸಹಿತ ಗಣಪತಿನ ಇಷ್ಟಪಡ್ತಾರೆ. ಕಾರಣ ಗಣಪತಿ ಎಲ್ಲರಂತೆ ಮಾನವತ ಅಂದರೆ ಮನುಷ್ಯರ ಥರ ಇರೋದಿಲ್ಲ, ಅಲ್ಲಿ ಒಂದು ಪ್ರಾಣಿಯ ಸಂಕೇತ ಇದೆ. ಆನೆಯ ಮುಖ ಇರೋದ್ರಿಂದ ಗಣಪತಿನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ಇಷ್ಟಪಡ್ತಕ್ಕಂಥದ್ದು. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು, ಕಷ್ಟಗಳನ್ನು ದೂರ ಮಾಡ್ಕೋಬೇಕಾದ್ರೆ ಗಣಪತಿನ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಈ ಪ್ರಕಾರವಾಗಿ ಗಣಪತಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನಂಬಿಕೆಯೇ ದೇವರು ಅಂತ ಸಾಕಷ್ಟು ಜನನ್ನ ಬಹಳ ತೀವ್ರವಾಗಿ ನಂಬುತ್ತೀರಿ. ಆ ನಂಬಿಕೆನೇ ದ್ರೋಹ ಬಗೆಯುವಂತಹ ರೀತಿಯಲ್ಲಿ ನಿಮ್ಮ ಆತ್ಮೀಯರಿರ್ತಾರೆ. ಇವತ್ತು ನೀವು ಹಾಕೋ ಒಂದೊಂದು ಹೆಜ್ಜೆನಲ್ಲೂ ಸ್ವಲ್ಪ ಜೋಪಾನ.
ನೀವೆಷ್ಟೇ ಜವಾಬ್ದಾರಿಯುತವಾಗಿ ಒಳ್ಳೆ ವ್ಯಕ್ತಿ ಒಳ್ಳೆಯವರಿದ್ದಾರೆ ಅಂಥೇಳಿ ನೀವು ನಂಬಿ ಏನಾದ್ರು ಹಣಕಾಸನ್ನು ಕೊಡುವಂಥದ್ದು, ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳನ್ನು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಅಂತನೋ ಅಥವಾ ಒಂದೆರಡು ದಿವಸ ನಿಮ್ಮ ಮನೇಲಿ ಜವಾಬ್ದಾರಿ ಇಟ್ಟಿರ್ತೀನಿ ಅಂತಲೋ ಇಂತಹ ತಪ್ಪನ್ನೇನಾದರೂ ಮಾಡಿದ್ರೆ ಖಂಡಿತ ತುಂಬ ನೋವು ಅನುಭವಿಸ್ತೀರಿ. ಏನೇ ಆದರೂ ಯಾವುದೇ ವಸ್ತುಗಳಾಗಲಿ ಏನೇ ವಿಷಯ ಆಗಲಿ ನಿಮ್ಮಲ್ಲಿ ಗೌಪ್ಯತೆ ಕಾಪಾಡ್ಕೋಬೇಕು. ವೃಷಭ ರಾಶಿಯವರು ಏನಾದರೂ ಇವತ್ತಿನ ದಿವಸ ಮನಸ್ಸು ಬಿಚ್ಚಿ ಮತ್ತೊಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದೆ ಆದರೆ ಖಂಡಿತ ಇಲ್ಲದ ಸಮಸ್ಯೆ ತಂದುಕೊಳ್ತೀರಿ. ಜೊತೆಗೆ ಅವರ ಹಟ್ಟಹಾಸದಲ್ಲಿ ನೀವು ಕುರಿ ಆಗ್ಬಿಡ್ತೀರಿ. ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ದೇವಿ ಆರಾಧನೆ ಮಾಡಿ. ಯಾವುದಾದ್ರು ಶಕ್ತಿ ದೇವಾಲಯಗಳಿಗೆ ಅಂದರೆ ಯಾವುದೇ ಒಂದು ದೇವಸ್ಥಾನಕ್ಕಾದರೂ ಇವತ್ತು ರಾಹುಕಾಲದಲ್ಲಿ ವೃಷಭ ರಾಶಿಯವರು ದೇವಿನ ದರ್ಶನ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಸಾಧ್ಯವಾದರೆ ಶ್ರೀಗಂಧದಿಂದ ಗಂಧ ತೆಗೆದು ಒಂದು ದೇವಿಯ ಪಾದಕ್ಕೆ ಸ್ವಲ್ಪ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂತಹ ಗಂಧವನ್ನು ನಿಮ್ಮ ಹಣೆಗಿಟ್ಕೊಳ್ಳೋದ್ರಿಂದ ಇನ್ನಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಬುಧ ಚಂದ್ರರ ಯೋಗ ನಿಮಗಾದಾಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ರೀತಿಯಲ್ಲಿ ಇವತ್ತು ಅಸಾಧ್ಯವದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಮಿಥುನ ರಾಶಿಯವರು ಶ್ರದ್ಧೆಯಿಂದ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ನೀವು ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೋ ಅಥವಾ ಒಂದು ನಾಗರ ದೇವಸ್ಥಾನಕ್ಕೋ ಅಥವಾ ಅಶ್ವತ್ಥಗಟ್ಟೆಗೋ ನಮಸ್ಕಾರ ಮಾಡಿದ್ದೆ ಆದರೆ ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮಂಗಳವಾರ ಮಂಗಳದಾಯಕವಾದಂತಹ ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇವತ್ತಿನ ದಿವಸ ಮಿಥುನ ರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟಿದ್ರು ಮಧ್ಯಾಹ್ನದ ಹೊತ್ತಿಗೆ ಅಂದರೆ ಮಧ್ಯಾಹ್ನ 2 ಗಂಟೆಯ ನಂತರ ಸಾಕಷ್ಟು ಲಾಭ ತಂದುಕೊಳ್ತಕ್ಕಂಥ ದಿನ, ಬಹಳ ವಿಶೇಷವಾದಂಥ ದಿನ. ಇನ್ನಷ್ಟು ವಿಷಯಗಳನ್ನ ಮುಂದೆ ಮಾತಾಡ್ತಾ ಹೋಗೋಣ. ಈಗ ಸ್ವರ ಜ್ಯೋತಿಷ್ಯ ವಿಭಾಗ. ಸ್ವರ ಜ್ಯೋತಿಷ್ಯ ವಿಭಾಗ ಅಂದ್ಕೂಡ್ಲೆ ತಮ್ಮೆಲ್ರಿಗೂ ಗೊತ್ತಿರುತ್ತೆ ಕರೆಯನ್ನ ಸ್ವೀಕರಿಸೋ ಸಮಯ ಅಂತ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ಯಾರು ಮಾತಾಡ್ತಿರೋದು? ನಾನು ಮಾಧುರಿ ಅಂತ ಮಾತಾಡ್ತಿರೋದು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಾಧುರಿ ಅವರೇ? ನಾವು ಹಾಸನಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ಬಗ್ಗೆ ಮತ್ತೆ ನಮ್ಮ ತಂದೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ತಂದೆಯವ್ರ ಪಕ್ಕದಲ್ಲೇ ಇದ್ದಾರಾ ಮಾಧುರಿ ಅವರೇ? ತಂದೆಯವ್ರು ಇದ್ದಾರೆ. ಹಾ, ಗುರುಜಿ ಇದಾರೆ. ಮಾತಾಡಿಮಾ, ಮೊದ್ಲಿಗೆ ನೀವ್ ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನೀವು ಫೋನ್ ಟ್ರೈ ಮಾಡ್ತಾ ಇದ್ದೆ, ದಿನಾಗ್ಲೂ ನಿಮ್ ಪ್ರೋಗ್ರಾಮ್ ನೋಡ್ತೀವಿ, ಮಿಸ್ ಮಾಡ್ದೆ. ನಿಮ್ ಫ್ಯಾನ್ ಆಗ್ಬಿಟ್ಟಿದೀವಿ ನಾವು. ನಮ್ ತಂದೆದು ಮಕರ ರಾಶಿ ಮತ್ತೆ ಶ್ರವಣ ನಕ್ಷತ್ರ. 6 ಸೆಪ್ಟೆಂಬರ್ 1957 ಅಲ್ಲಿ ಅವರು ಆಗಿದ್ದು, ಬೆಳಗ್ಗೆ 5 ಬೋರ್ನ್ ಆಗಿದ್ದು. ಅವ್ರದ್ದು ಒಂದು ಅಂಗಡಿ ಸಮಸ್ಯೆ ಅಂದ್ರೆ ಅಂಗಡಿ ಖಾಲಿ ಮಾಡಿದೀವಿ ಈಗ. ಒಂದು ಬಿಟ್ಟು ಬೇರೆ ಅಂಗಡಿ ಟ್ರೈ ಮಾಡ್ತಾ ಇದ್ದೀವಿ. 50% ಈಗ ಬೇರೆ ಅಂಗಡಿ ಟ್ರೈ ಮಾಡ್ತಾ ಇದ್ವಿ. ಬೇರೆ ಅಂಗಡಿ ಸಿಗ್ತಾ ಇಲ್ಲ ನಮ್ಗೆ. ಮುಂದೆ ಒಳ್ಳೇದಾಗತ್ತಾ? ಅಂಗಡಿದು ಪ್ರಾಬ್ಲಮ್ ಇದೆ ಅದು ಸ್ವಲ್ಪ, ಅದಕ್ಕೆ. ನೋಡು ಮಗು, ನಿಮ್ಮ ತಂದೆಯವ್ರ ಪಕ್ಕದಲ್ಲಿದ್ದರೆ ಅವರ ಸ್ವರತರಂಗ ಪ್ರಕಾರ ಅವರ ಭವಿಷ್ಯತ್ತು ತಿಳಿಸೋಣ. ಹಾಗೆ ನೀನು ಇಷ್ಟೆಲ್ಲ ನನ್ನ ಫ್ಯಾನ್ ಅಂತ ಬೇರೆ ಹೇಳಿದ್ಯಾ, ಜೊತೆಗೆ ನನ್ನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೋಡ್ತಾ ಇದ್ದೀರಿ. ನನ್ನ ಕಾರ್ಯಕ್ರಮದಿಂದ ಏನಾರು ಒಂದಿಷ್ಟು ಒಳ್ಳೆದನ್ನ ತಿಳ್ಕೊಂಡು ನೀವಿನ್ನ 4 ಜನಕ್ಕೆ ಅದನ್ನ ಮುಂದುವರಿಸಿ ಹೇಳಿದ್ದೆ ಆದರೆ ನಮ್ಮ ಕಾರ್ಯಕ್ರಮದಲ್ಲೂ ನಮಗೂ ಒಂದು ಸಂತೋಷ ಅನ್ಸುತ್ತೆ. ಜೊತೆಗೆ ಇದೊಂದು ಮಹಾಯಜ್ಞ. ಇದು ಪ್ರತಿನಿತ್ಯ ಒಂದು ನಿತ್ಯ ಅಗ್ನಿಹೋತ್ರ ಅಂತ ಏನು ಹೇಳ್ತೀವೋ ಆ ಪ್ರಕಾರ ನಿತ್ಯ ಅಗ್ನಿಹೋತ್ರ, ನಿತ್ಯ ಕೆಲಸ ನಡೆಯುವಂಥದ್ದು, ನಿತ್ಯ ದೇವತಾನುಷ್ಠಾನ ಇದ್ದಂಗಿದು. ಅದರಿಂದ ನಿನ್ನ ಸ್ವರತರಂಗ ಪ್ರಕಾರ ನೀನು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಚಂದ್ರ ಮತ್ತೆ ಬುಧ ಚೆನ್ನಾಗಿದ್ದಾರೆ. ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ, ಬಹುಶಃ ನಾಳೆ ಶ್ರಾವಣ ಭಾದ್ರಪದದಲ್ಲಿ ನೀವು ಅಂದುಕೊಳ್ಳೋದಕ್ಕಿಂತ ಹೆಚ್ಚಿನ ರೀತಿ ನೀವು ಅಭಿವೃದ್ಧಿ ಆಗೇ ಆಗ್ತೀರಿ. ಹಾಗೆ ನಿಮ್ಮ ತಂದೆಯವ್ರ ಪಕ್ಕದಲ್ಲಿದ್ರೆ ಕೊಡಿ, ನಾನು ಮಾತಾಡ್ತೇನೆ. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮೀಜಿ. ಹೇಳಿಪ್ಪ. ನಮ್ಮ ಅಂಗಡಿ ಮಾಡ್ಕೊಂಡಿದೀವಿ, ಅಂಗಡಿ ತೊಂದ್ರೆ ಆಯ್ತು. ಈಗ ಬೇರೆ ಕಡೆ ಮಾಡ್ಬೇಕಾಗಿದೆ, ಸೆಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದೊಂದು ನಮ್ಮ ಭವಿಷ್ಯದ ಬಗ್ಗೆ ಅಲ್ಲ. ಅದಕ್ಕೆ ನಿಮ್ಮ ಭವಿಷ್ಯದಲ್ಲಿ ಚಂದ್ರ ಮತ್ತೆ ಶನಿ ಇರ್ತಕ್ಕಂಥ ಆಸ್ಥಾನ ಸಮಂಜಸವಾಗಿಲ್ಲದ್ರಿಂದ ಈ ಕಳೆದ 4.5 ವರ್ಷಗಳಿಂದಲೂ ನೀವು ಬಹಳ ನೋವು ತಿಂತಾ ಇದ್ದೀರಿ. 4.5 ವರ್ಷಗಳಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನೇ ನೋಡ್ತಾ ಇದ್ದೀರಿ. ಒಂದು ಭಾಗ ಲಾಭ ಇದ್ರೆ 4 ಭಾಗ ಲಾಸ್ ಆಗುವಂಥದ್ದು, ಇದ್ದಕ್ಕಿದ್ದಾಗೆ ಶತ್ರುಗಳು ಹುಟ್ಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಪರಿಸರದಲ್ಲಿ ಎಷ್ಟೇ ನೆಮ್ಮದಿಯಾಗಿರ್ಬೇಕು, ನಾನು ಯಾರ ತಂಟೆಗೆ ಹೋಗೋದು ಬೇಡ, ನನ್ನ ಕೆಲಸ ಎಷ್ಟೋ ಅಷ್ಟೇ ಸಾಕಪ್ಪ ಅನ್ಕೊಂಡ್ರು ನಿಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಿಮಗೆ ಒಂದಷ್ಟು ಟೆನ್ಷನ್ ಶುರುವಾಗಿರುತ್ತೆ. ಪ್ರಸ್ತುತ ಭವಿಷ್ಯತ್ತು ಹೀಗಿರೋದ್ರಿಂದ ನಾಳೆ ಶ್ರಾವಣ ಮಾಸ ಬರೋ ತನಕ ಅಂದ್ರೆ ಶ್ರಾವಣ ಭಾದ್ರಪದದಲ್ಲಿ ಬಹಳ ಒಳ್ಳೆ ಕಾಲ ಇದೆ ನಿಮಗೆ. ಆ ಸಮಯದಷ್ಟೊಳಗೆ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಮಂಗಳವಾರ ವಿಶೇಷವಾದಂಥ ದಿನ. ಜೊತೆಗೆ ಸಂಕಷ್ಟಾರ ಮಹಾಗಣಪತಿ ನಿಮ್ಮ ಕೆಲಸಕ್ಕೂ ಸಾಕಷ್ಟು ವಿಶೇಷತೆನೆ. ಶ್ರದ್ಧೆಯಿಂದ ಗಣಪತಿಯನ್ನು ಅರ್ಚನೆ ಮಾಡಿ ಗಣಪತಿಗೆ ಒಂದಿಷ್ಟು ಬೆಲ್ಲ ನೈವೇದ್ಯ ಮಾಡಿ ಆ ನೈವೇದ್ಯವಾಗಿರ್ತಕ್ಕಂತಹ ಬೆಲ್ಲವನ್ನು 4 ಜನ ಮಕ್ಕಳಿಗೆ ಹಂಚಿದರೆ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ವಿಶೇಷತೆ ಇದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಹೊಸದಾಗಿ ಮಾಡಬೇಕಾದ ಕೆಲಸಗಳು ಯಾವುದೂ ಮಾಡಲಿಕ್ಕಾಗೋಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ಬೆಳಗ್ಗೆನೆ ಸ್ವಲ್ಪ ಅರ್ಧ ತಲೆನೋವಿಂದ ಒದ್ದಾಡ್ತಾ ಇರ್ತೀರಿ, ಅಥವಾ ಮನಸ್ಸಲ್ಲಿ ಏನೋ ಒಂಥರ ಬಾಧೆ ಇಟ್ಕೊಂಡು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗದಿರಾ ನೀವು ಅದನ್ನು ಮಾಡೋಕ್ಕಾಗ್ದಿರಾ ನೋವು ಪಡ್ತಾ ಇರ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳು, ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳು, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಕಿಬ್ಬೊಟ್ಟೆ ನೋವಿಂದ ಒದ್ದಾಡುವಂಥದ್ದು ಅಥವಾ ನೀವು ತಗೊಳ್ತಕ್ಕಂಥ ಪದಾರ್ಥ ಯಾವ ಒಂದು ಪದಾರ್ಥವನ್ನು ತಿಂತಿರ್ತೀರೋ ಆ ಪದಾರ್ಥ ಸರಿಯಾಗಿ ಡೈಜೆಷನ್ ಆಗದಿರ ಇರ್ತಕ್ಕಂಥದ್ದು, ಒಂಥರ ಸಂಕಟಪಟ್ಟು ಒದ್ದಾಡುವಂಥದ್ದು ಇವೆಲ್ಲವೂ ಕಾಣಿಸ್ಕೊಳ್ಬಹುದು. ಅಷ್ಟೇ ಅಲ್ದಿರ ನಿಮ್ಮ ಎಡಗಣ್ಣಿಗೆ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ಸಾಂದ್ರತೆ ಇರುತ್ತೆ. ಜೋಪಾನ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಆಗಿರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಷ್ಠಾನ ಬಹಳ ವಿಶೇಷ. ನಿಮ್ಮ ಸ್ವಂತ ಜ್ಞಾನದಿಂದ ನೀವು ಮಾಡಬೇಕಾದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ತೀರಿ, ಅದರಿಂದ ಸಾಕಷ್ಟು ಲಾಭವನ್ನು ನೋಡ್ತೀರಿ, ಹೆಚ್ಚಿನ ಒಂದು ಅನುಕೂಲ ಪಡೆಯುವಂತಹ ಒಂದು ವಿಶೇಷವಾದಂಥ ದಿನ. ಸಿಂಹರಾಶಿಯವರು ಸಾಧ್ಯವಾದರೆ ಇವತ್ತಿನ ದಿವಸ ಗೋಧಿಯಿಂದ ತಯಾರು ಮಾಡಿರ್ತಕ್ಕಂತಹ ಯಾವುದಾದ್ರು ಪದಾರ್ಥಗಳನ್ನು ಸ್ವಲ್ಪ ದಾನ ಧರ್ಮ ಮಾಡೋದ್ರ ಬಗ್ಗೆ ಚಿಂತನೆ ಮಾಡಿ. ಹಾಗೆ ಕಂದು ಬಣ್ಣದ ಹಸುವನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂಥದ್ದು ಅಥವಾ ಕಂದು ಬಣ್ಣದ ಹಸುಗೊಂದಿಷ್ಟು ಬಾಳೆಹಣ್ಣು ಬೆಲ್ಲ ಅಕ್ಕಿ ಕೊಡ್ತಕ್ಕಂಥದ್ದು, ಇದನ್ನು ಮಾಡಿದ್ರೂ ಸಹಿತ ಸಾಕಷ್ಟು ಶ್ರೇಯಸ್ಕರವಾಗಿರುತ್ತೆ. ವಿಶೇಷವಾದ ಕೆಲಸಗಳನ್ನು ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಒಂದು ಯೋಗ ಫಲ ಸಿಂಹರಾಶಿಯವರಿಗಿದೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಜೊತೆಗೆ ನೀವು ಹಾಕ್ತಕ್ಕಂಥ ಒಂದೊಂದು ಹೆಜ್ಜೆನೂ ಬಹಳ ಮಂದಗತಿಯಲ್ಲಿ ಸಾಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ವಿಳಂಬ ಮತ್ತು ಆಲಸ್ಯ ಯಾವುದನ್ನು ಸಹಿತ ತೃಪ್ತಿಕರವಾದಂಥ ಜೀವನ ನೀವು ನೋಡೋದಕ್ಕಾಗೋದಿಲ್ಲ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ಕುಲಬಾಂಧವರು ಅಥವಾ ಬಂಧು ಮಿತ್ರರು ಇವರಿಂದ ಸಣ್ಣ ಪುಟ್ಟ ಮಾತುಗಳನ್ನು ಕೇಳಿ ಕಣ್ಣಲ್ಲಿ ನೀರು ಹಾಕಬೇಕಾದ ಪ್ರಸಂಗ ಆಗುತ್ತೆ. ಎಲ್ಲರೂ ನಿಮ್ಮನ್ನು ಛೇಡಿಸ್ತಕ್ಕಂಥವ್ರು, ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸಕ್ಕಂಥವ್ರೆ. ಅಂತಹ ಒಂದು ಪರಿಸರದಲ್ಲಿ ನೀವು ಇರ್ತೀರಿ. ಸ್ವಲ್ಪ ಜೋಪಾನ. ಇವತ್ತು ನೀವು ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸಗಳಾದರೂ ಮತ್ತೊಬ್ಬರಲ್ಲಿ ಹೇಳದಿರ ಗೌಪ್ಯತೆಯಿಂದ ಆ ಕೆಲಸಗಳನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಶ್ರೇಯಸ್ಕರವಾಗಿರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 4:15 ಒಳಗಾಗಿ 12ರಿಂದ 4:15 ಒಳಗಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಮತ್ತಷ್ಟು ಯಶಸ್ಸು ಸಿಗಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ಒಂದು ದುರ್ಗಾ ದೇವಸ್ಥಾನಕ್ಕೂ ಶಕ್ತಿ ದೇವಸ್ಥಾನಕ್ಕೂ ಹೋಗಿ ಸ್ವಲ್ಪ ಗಂಗಚಂದ್ರ ಅಥವಾ ಕೇಸರಿ, ಹೆಣ್ಣು ಮಕ್ಕಳಾದರೆ ಗಂಗಚಂದ್ರ ಅಥವಾ ಕೇಸರಿ ಇದನ್ನು ದೇವಿ ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಪುರುಷರಾದರೆ ಮನೆಯಿಂದ ಆಚೆ ಹೊರಡುವಾಗ ಅರಿಶಿನ ಪುಡಿನ ಒಂಚೂರು ನೀರಲ್ಲಿ ಕಲಸಿ ಅದನ್ನು ಗಂಧದ ಥರ ಮಾಡಿಕೊಂಡು ಆ ಗಂಧವನ್ನು ನಿಮ್ಮ ಉಂಗುರದ ಬೆರಳಿಂದ ಭಗವಂತನ ಫೋಟೋ ಮೇಲೆ ಒಂದು ಸ್ವಲ್ಪ ಗಂಧ ಅದೇ ಥರ ಅಂದರೆ ಅರಿಶಿನ ಕಲಸಿರ್ತಕ್ಕಂಥದ್ದನ್ನಿಟ್ಟು ಉಳಿದಿರ್ತಕ್ಕಂಥದ್ದನ್ನು ಇದೇ ಉಂಗುರದ ಬೆರಳಿಂದ ನೀವು ಹಣೆಗೆ ಇಟ್ಕೊಳ್ಳಿ. ಅರಿಶಿನ ಕಲಸಿಡಬೇಕು ಅಂತ ಹೇಳಿದ್ದೇನೆ, ಶ್ರೀಗಂಧ ಅಲ್ಲ. ಜೋಪಾನ. ಯಾಕೆಂದ್ರೆ ಅರಿಶಿನಕ್ಕೂ ಶ್ರೀಗಂಧಕ್ಕೂ ರಕ್ತಚಂದನಕ್ಕೂ ಒಂದೊಂದರಲ್ಲೂ ಒಂದೊಂದು ವಿಶೇಷತೆಗಳಿದೆ. ಹಾಗೆ ಇವತ್ತಿನ ದಿವಸ ಅರಿಶಿನ ನೀವು ಕಲಸಿ ದೇವ್ರ ಫೋಟೋ ಮೇಲೆ ಇಟ್ಟು ಉಳಿದಿರ್ತಕ್ಕಂಥದ್ದನ್ನು ಉಂಗುರದ ಬೆರಳಿಂದ ನಿಮ್ಮ ಹಣೆಗೆ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಉಳಿದಂಥ ರಾಶಿಗಳನ್ನ ಮುನ್ಮುಂದೆ ನೋಡ್ತಾ ಹೋಗೋಣ. ಖಂಡಿತ ಗುರುಜಿ. ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ ಅಮ್ಮ, ನಾನು ಚಂದ್ರಬಾಯಿ ಅಂತ. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ ಕಾರ್ಯಕ್ರಮ ದಿನಾಲು ನೋಡ್ತೀವಿ ಗುರುಗಳೇ, ತುಂಬಾ ಸಂತೋಷ ಅನ್ಸುತ್ತೆ. ಎಷ್ಟು ಜನರ ಸಮಸ್ಯೆ ಬಗೆಹರಿಸಿದೀರಾ. ನಮ್ದು ಒಂದ್ ಸಮಸ್ಯೆ ಇದೆ ಗುರುಗಳೇ. ಹೇಳಿ ತಾಯಿ. ನನ್ ಮಗಳು ವೈವಾಹಿಕ ಜೀವನದ ತೊಂದರೆ ಉಂಟಾಗಿದೆ. ಅವಳಿಗೆ ಹೋದ ವರ್ಷ ನಾವು ಮದ್ವೆ ಮಾಡಿದ್ವಿ. ಆಕ್ಚುಲಿ ಅವಳಿಗೆ ಇಷ್ಟ ಇರ್ಲಿಲ್ಲ. ನಾವು ಅಷ್ಟು ಸರಿ ಯೋಚನೆ ಮಾಡ್ಲಿಲ್ಲ. ಏನ್ ಚಿಕ್ಕ ಹುಡುಗಿಗಳು ಏನೋ ಅಟ್ರಾಕ್ಷನ್ ಅಲ್ಲಿ ಇದು ಮಾಡಿದಾರೆ ಅಂತ ನಾವು ಕೇರ್ಲೆಸ್ ಮಾಡಿ ನಾವು ಒಂದು ಒಳ್ಳೆಯವರನ್ನ ನೋಡಿ ಮದ್ವೆ ಮಾಡಿದ್ವಿ. ಹಾಗೂ ಮುಂದೆ 2-3 ತಿಂಗಳಾದ್ಮೇಲೆ ಹುಡುಗ ಅವನಿಗೆಲ್ಲ ಫೋನ್ ಮಾಡಿ ಇಲ್ಲ ಸಲ್ಲೋದೆಲ್ಲ ಹೇಳಿ ಅವ್ರ ತಲೆ ತುಂಬಿಟ್ಟಿದ್ದಾನೆ. ಅವಾಗಿಂದ 1 ವರ್ಷ ಕಿರಿಕಿರಿ ನಡೀತಾ ಇದೆ. ಅವಳು ಪ್ರೆಗ್ನೆಂಟ್ ಬೇರೆ ಇದ್ರು. ನೋಡಿ ಹೊಟ್ಟೆಲಿರೋ ಮಗುವನ್ನ ನೋಡಿ ಆದ್ರೂ ಇದು ಹೊಟ್ಟೆ ಹಾಕೊಳ್ಳಿ, ಸಮಸ್ಯೆ ದೊಡ್ಡದು ಮಾಡಬೇಡಿ ಅಂತ ಹೇಳಿದಾಗ ಹುಡುಗ ಸರಿ ಅಂತ ಅಂದ. ಆಮೇಲೆ ಮಗು ಹೊಟ್ಟೆಲೆ ಸತ್ತೋಯ್ತು ಗುರುಗಳೇ 8 ತಿಂಗಳಲ್ಲಿ. ಇವಾಗ ಬಾಣಂತನ ಆದ್ಮೇಲೆ ದಿನಾ ಕಿರಿಕಿರಿ ಇದೆ. ಇವಾಗ ಮನೆಯಲ್ಲೇ ಇಟ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಗುರುಗಳೇ. ಹೆಂಗ್ ಮಾಡೋದು ಗುರುಗಳೇ ಗೊತ್ತಾಗ್ತಾ ಇಲ್ಲ. ಹೆಂಗಾದ್ರು ಮಾಡಿ ನನ್ನ ಮಗಳ ಸಮಸ್ಯೆ ಬಗೆಹರಿಸಿ ಗುರುಗಳೇ. ಅವಳು ನಡೀತಾ ಅಲ್ಲೇ ಗಂಡನ ಮನೇಲೆ ಇರ್ತೀನಿ, ನಡೀತೀನಿ, ಚೆನ್ನಾಗಿರ್ತೀನಿ ಅಂತ ಹೇಳಿ ಚೆನ್ನಾಗೂ ಇದ್ದಾಳೆ. ಆದ್ರೆ ಆಗ ಹುಡುಗನ ಮನಸ್ಸು ಇವಾಗ ಇಟ್ಕೊಳಕಿಲ್ಲ. ಅವ್ರ ಮನೆಯವರು ಎಲ್ಲ
ಅಪೋಸ್ ಆಗ್ಬಿಟ್ಟಿದ್ದಾರೆ, ಇವಾಗ ಇಟ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಗುರುಗಳೇ. ನೋಡಮ್ಮ, ಇವಾಗ ಅವಳ ಸಮಸ್ಯೆ ಬಗೆಹರಿಬೇಕು ಗುರುಗಳೇ. ಅಮ್ಮ, ಇದು ಏನಾಗಿದೆ, ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅಂತ ಹೇಳ್ತಾರೆ. ಹಾಗೆ ಗುರುಗಳೇ. ಯಾಕೆಂದ್ರೆ ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ, ಈ ಮದುವೆ ಮಂಟಪಗಳು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು, ನೀವು ಮನೇಲಿ ಹಿರಿಯರು ಕಷ್ಟನೋ ಸುಖನೋ ಸಾಲ ಮಾಡಿ ಇಂಥದ್ದೇನೋ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ಲಿ ಅಂತ ಸಾಲ ಸೋಲ ಮಾಡಿ ಮದುವೆ ಮಾಡ್ತೀರಿ. ಹೌದು ಗುರುಗಳೇ, ನೀವು ಇಷ್ಟು ಕಷ್ಟಪಟ್ಟು ಮಾಡ್ತೀರಿ. ಆದ್ರೆ ಈ ಮಕ್ಕಳು ತಮ್ಮ ಒಂದು ಓದಿನ ಕಾಲದಲ್ಲಿ, ವಿದ್ಯಾಭ್ಯಾಸ ಕಾಲದಲ್ಲಿ ಮಾಡ್ಕೊಳ್ತಕ್ಕಂಥ ಸಣ್ಣ ಪುಟ್ಟ ಅವಘಡಗಳಿಂದ ಇಂತಹ ಜೀವನನ ಅವರಾಗ ಅವರ ತಲೆ ಮೇಲೆ ಬಂಡೆ ಹಾಕೊಂಡ್ಬಿಡ್ತಾರೆ. ಹಾಗೆ ಆಗಿದೆ ಗುರು. ಆದ್ರೆ ಅವನ್ಯಾರೋ ಮಾಡ್ತಕ್ಕಂಥ ಒಬ್ಬ ನೀಚ ಅದನ್ನ ಆ ಮನೆಗೆಲ್ಲ ಅಷ್ಟೆಲ್ಲ ಒಂದು ಕರೆ ಮಾಡಿ ಹೀಗೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಇಲ್ಲದಂತ ನೋವು ಕೊಟ್ಟು ಆ ಒಂದು ಸುಂದರವಾಗಿರ್ತಕ್ಕಂಥ ಸಂಸಾರದಲ್ಲಿ ಹುಳಿ ಹಿಂಡುವಂತ ಕೆಲಸ ಅವನು ಮಾಡಿದ್ದಾನೆ. ಹಾಗೆ ಆಗಿದೆ ಗುರು. ಆದ್ರೆ ಚಿಂತೆ ಮಾಡುವಂತದ್ದಿಲ್ಲ ತಾಯಿ. ನೀವು ಕುಲಂಕುಷವಾಗಿ ಮಗಳಿಂದಾನೆ ನಡೆದಂತ ಸತ್ಯಾಂಶ ಅಂದ್ರೆ ಅಲ್ಲಿ ಏನು ಇರುವುದಿಲ್ಲ, ಏನು ಇಲ್ದಂತಹ ಕಾಲದಲ್ಲೇ ಇಂಥವೆಲ್ಲ ಆಗುವಂಥದ್ದು. ನೋಡಮ್ಮ, ಸಾಕಷ್ಟು ಜನ ಮಾಡಬಾರ ತಪ್ಪನ್ನ ಮಾಡಿ ಅದನ್ನ ಸಮರ್ಥಿಸಿಕೊಂಡು ತನ್ನದೇ ಮಾತು ತನ್ನದೇ ಸರಿ, ನಾನು ನಡೀತಕ್ಕಂಥ ದಾರಿನೇ ಸರಿ ಅಂತ ನಡೀತಕ್ಕಂಥ ಹೆಣ್ಣುಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಈ ಮುಗ್ಧ ಹೆಣ್ಣು ಮಕ್ಕಳು ಇರ್ತಾರಲ್ಲ, ಏನು ಮಾಡ್ದಿರಾ ಸುಮ್ನೆ ಹಣ್ಣು ತಿಂದು ಬರೀ ಸಿಪ್ಪೆ ಕೈಲಿ ಇಟ್ಕೊಂಡ ತಕ್ಷಣ ಸಿಕ್ಕಾಕೊಳ್ಳುವಂತವ್ರು ಇರ್ತಾರೆ. ಅಂಥವ್ರು ಸಹಿತ ಸಾಕಷ್ಟು ಜನ ಇರ್ತಾರೆ. ಆದ್ರೆ ಅಂಥವ್ರಿಗೂ ಒಂದು ಪರಿಹಾರ ಅಂತಿದೆ. ಆದ್ರೆ ಆ ಪರಿಹಾರಗಳನ್ನ, ಕೆಲವು ಪರಿಹಾರಗಳನ್ನ ಕೆಲವು ವೇದಿಕೆಯಲ್ಲಿ ನಾವು ತಿಳಿಸೋಕ್ಕಾಗೋದಿಲ್ಲ ತಾಯಿ. ಆದ್ರೆ ಒಂದು, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಮಗಳ ಸಂಸಾರ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ದಿವಸ ಅವಳ ಗ್ರಹಗತಿಗಳು ಸರಿ ಇಲ್ಲ, ಇದು ವ್ಯತ್ಯಾಸ ಇರಬಹುದು. ಇದಕ್ಕೆ ಸೂಕ್ತವಾದ ಪರಿಹಾರನ ಸ್ವಲ್ಪ ಸಮಯದ ನಂತರ ಕೊಡ್ತೀನಿ. ಒಂದು ನಿಮಿಷ ಹಾಗೇ ಇರಿ. ಚೆನ್ನಮ್ಮ ಅವರೇ, ಲೈನ್ ಅಲ್ಲಿ ಇದ್ದೀರಾ? ಮಾತಾಡಿಮ್ಮ. ಗುರೂಜಿ ಇದಾರೆ, ನಿಮ್ ಮಗಳಿದಾರ ಹಾಗೇನೆ ನಿಮ್ ಪಕ್ಕದಲ್ಲೇ ನೀವ್ ಮಾತಾಡಿಮ್ಮ. ಅಮ್ಮ ನಮಸ್ಕಾರ ತಾಯಿ, ನಿಮ್ಮ ಮಗಳಿಗೆ ಫೋನ್ ಕೊಡಿಮ್ಮ. ಆ ಮಗು ಹೇಳಮ್ಮ, ನಿನ್ನ ಹೆಸರೇನ್ ತಾಯಿ? ನನ್ನ ಹೆಸರು ನಂದಿನಿ ಅಂತ. ನೋಡು ಮಗು, ನಾನು ಹೀಗೆ ಹೇಳ್ತಕ್ಕಂಥ ವಿಚಾರನ ಸ್ವಲ್ಪ ಸ್ಪಷ್ಟವಾಗಿ ತಲೆಲ್ಲ ಹಾಕೋ. ನೀನು ನಿಮ್ಮ ಪತಿದೇವರ ಹತ್ರ, ನಿಮ್ಮ ಯಜಮಾನ್ರ ಹತ್ರ ನಡೆದ ವೃತ್ತಾಂತವನ್ನ, ಅಂದ್ರೆ ಅಲ್ಲಿ ಏನು ನನ್ನ ಮತ್ತು ನಾನು ಹೇಗೆ ನನ್ನ ಹಿಂದೆ ಬಿದ್ದಂತಹ ವ್ಯಕ್ತಿ ಏನಿದ್ದ, ಆ ವ್ಯಕ್ತಿ ನನಗೂ ಅವ್ರಿಗೂ ಯಾವುದೇ ತರ ಸಂಬಂಧ, ಅಂದ್ರೆ ನಿನ್ನಲ್ಲಿ ಏನಿದೆ, ಯಾಕೆ ನಾನು ಹೇಳ್ಕೊಟ್ಟಿದ್ದಲ್ಲ ಇದು ಕತೆ. ನಿನ್ನಲ್ಲಿ ಇರ್ತಕ್ಕಂಥದ್ದನ್ನ ನಿಮ್ಮ ಪತಿದೇವರ ಹತ್ರ ಕುಲಂಕುಷವಾಗಿ ನೀವು ಮನಬಿಚ್ಚಿ ಮಾತಾಡಿ ತಿಳಿಸು. ಅವರು ಈಗ ಹೇಳ್ಬೇಕಂದ್ರೆ ನಮ್ಮ ಸುಂದರವಾದಂಥ ಸಂಸಾರಕ್ಕೆ ಮುಳ್ಳಾಗಿ ಬೇಕಾಗಿ ಕಲ್ಲು ಹಾಕ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು, ಅಥವಾ ನಿಮ್ಗೆ ಏನ್ ತೊಂದರೆ ಇದೆಯೋ ಅದನ್ನ ನೀನು ಮಾತಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಹೇಳಿದೀನಿ ಊರಿಗೆ, ಅವನ್ನೆಲ್ಲ ತಪ್ಪಿಲ್ಲ, ಸುಳ್ಳೆಲ್ಲ ಹೇಳಿದಾನೆ ಅವ್ರಿಗೆ. ಅದೇ ಅವ್ನು ಹೇಳಿದ್ದೆ ತಲೆಯಲ್ಲಿದೆ. ಹೌದಮ್ಮ, ಇಂತಹ ವಿಚಾರದಲ್ಲಿ ಸಾಮಾನ್ಯಕ್ಕೆ ಇಂಥ ನೀಚರು ಮಾಡುವಂತಹ ವಿದ್ಯೆನೇ ಸಂಸಾರ ಹಾಳು ಮಾಡುವಂಥದ್ದು. ಅವನು ಇವತ್ತು ಮಾಡಿ ಅವನೇನು ಒಳ್ಳೆ ಒಂದು ಸಭ್ಯಸ್ಥನ ಆಗಲ್ಲ, ನಾಳೆ ದಿವಸ ಅವನ ಜೀವನವು ಇದೇ ತರ ನರಕಕ್ಕೆ ಬೀಳತ್ತೆ, ಅವನು ಹಾಳಾಗದೇನೆ. ಆದ್ರೆ ಸಂಸಾರ ಚೆನ್ನಾಗಿರ್ತಕ್ಕಂಥ ಸಂಸಾರದಲ್ಲಿ ಹುಳಿ ಹಿಂಡುವಂತ ಇಂಥ ಸಾಕಷ್ಟು ಜನ ಇರ್ತಾರೆ. ಆದ್ರೆ ಇದಕ್ಕೊಂದು ಅನುಷ್ಠಾನ ಇದೆ, ಅನುಷ್ಠಾನನ ನೀನು ಮಾಡ್ಕೋ. ಆದ್ರೂ ಅನುಷ್ಠಾನ ಮಾಡೋದು ನಿನ್ನ ಶ್ರೇಯಸ್ಸಿಗೋಸ್ಕರ, ನಿನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ. ಆದ್ರೆ ನೀನು ಈ ವಿಚಾರನ್ನ ಕುಲಂಕುಷವಾಗಿ ನಿಮ್ಮ ಅತ್ತೆ ಮಾವನ ಹತ್ರ ಮತ್ತು ನಿಮ್ಮ ಯಜಮಾನರ ಹತ್ರ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದೇ ಕರೆಕ್ಟು. ಅಲ್ಲಿ ಮಾತಾಡೋದ್ರಿಂದ ಅಲ್ಲಿ ಯಾವುದೇ ತರಹ ಸಮಸ್ಯೆಗಳಿದ್ರು ಅಲ್ಲೆಲ್ಲ ಪೂರ್ತಿ ಕ್ಲಿಯರ್ ಆಗುತ್ತೆ. ಇದು ಪೂಜೆ ಪುನಸ್ಕಾರದಿಂದ ಆಗುವಂಥದ್ದಲ್ಲ. ಆದರೆ ಶಾಸ್ತ್ರಬದ್ಧವಾಗಿ ನೀನು ಒಂದು 21 ದಿವಸ, ನೀನು ಇವಾಗ ತಾಯಿ ಮನೇಲಿ ಇದೆಯಲ್ಲಮ್ಮ, ತಾಯಿ ಮನೇಲಿರುವಾಗ 21 ದಿವಸ ಒಂದು ಶಕ್ತಿ ದೇವರನ್ನ, ಯಾವುದೋ ಒಂದು ದೇವಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ತುಪ್ಪ ದೀಪ ಅಂಟಿಸಿ ಪ್ರಾರ್ಥನೆ ಮಾಡು. ಹಾಗೂ ಸತ್ಯಾಸತ್ಯತೆಗಳೇನಿದೆ ಅದನ್ನ ಸ್ಪಷ್ಟವಾಗಿ ನಿಮ್ಮ ಪತಿದೇವರ ಹತ್ರ, ನಿಮ್ಮ ಅತ್ತೆ ಮಾವನ ಹತ್ರ, ಬೇರೆ ಯಾರೂ ಬೇಕಿಲ್ಲ, ನಿಮ್ಮ ಅತ್ತೆ ಮಾವ ಮತ್ತು ನಿಮ್ಮ ಯಜಮಾನರು, ಇವ್ರು 3 ಜನನ ಕೂಡಿಸ್ಕೊಂಡು ನಡೆದ ವೃತ್ತಾಂತ ಇದು. ನನ್ನ ಕಾಲೇಜು ಜೀವನದಲ್ಲಿ ಅಥವಾ ನಾನು ಓದುವಂಥ ಕಾಲದಲ್ಲಿ ಇಂತಹ ವ್ಯಕ್ತಿ ನನಗೆ ಈ ಥರ ತೊಂದರೆ ಕೊಟ್ಟ, ಅಥವಾ ಹೀಗಿತ್ತು ಪರಿಸ್ಥಿತಿ, ಇಂಥ ಪರಿಸ್ಥಿತಿ ಹೀಗಿತ್ತು, ಹೀಗಾಯ್ತು ಅಂತ ಹೇಳೋದ್ರಲ್ಲಿ ಕಿಂಚಿತ್ತೂ ಲೋಪ ಇಲ್ಲ. ಆದರೆ ಇಲ್ಲಿ ನೀನು ಗೋಪ್ಯತೆ ಕಾಪಾಡಿ ಇಲ್ಲೇನಾದ್ರು ಮುಚ್ಚಿಟ್ರೆ ಅವಾಗ ಇಲ್ಲದಂಥ ರೀತಿಯಲ್ಲಿ ಅವನ ತಲೆ ತುಂಬಿಸ್ತಾ ಇರ್ತಾನೆ. ಪ್ರತಿದಿನ ದಿನಕ್ಕೂ ಒಂದೊಂದು ಸಮಸ್ಯೆ ನಿಮಗೆ ಎದುರಾಗ್ತಾನೆ ಇರುತ್ತೆ. ಹೀಗಾಗಬಾರ್ದು ಮಗು. ಇದು ಮಾಡು, ಒಂದು 21 ದಿವಸ ಹಾಗೆ ಒಂದು ಲಕ್ಷ್ಮಿನೋ ಒಂದು ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಂಸಾರದಲ್ಲಿ ಬೇರೆ ಉಂಟಾಗಲ್ಲ, ಖಂಡಿತ ಅದು ಅನುಕೂಲ ಆಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿಯವರು ಹೇಳಿದಂತಹ ಅನುಷ್ಠಾನವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಗೆ ಏನ್ ಹೇಳ್ತೀರಾ ಗುರುಜಿ? ಖಂಡಿತಮ್ಮ, ಇಂತಹ ಸಮಸ್ಯೆಗಳು ಬಂದಾಗ ಇಂತಹ ವೇದಿಕೆಯಲ್ಲಿ ಈ ಮಾತು ಉತ್ತರಗಳು ತುಂಬ ಕಡಿಮೆ, ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕೆಂದರೆ ನೋಡಿ, ಚೆನ್ನಾಗಿರ್ತಕ್ಕಂಥ ಸಂಸಾರದಲ್ಲಿ ಹುಳಿ ಹಿಂಡುವಂಥ ಕೆಲಸ ಅವನು ಮಾಡ್ದ. ಕನಿಷ್ಠ ಪಕ್ಷ ಅವರು ಒಂದು ಕಾಲೇಜ್ ದಿನಗಳಲ್ಲಿ ಒಬ್ಬರನ್ನೊಬ್ಬರು ನೋಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಒಂದು ಕಡೆ ಕೂತು ಆಟ ಆಡ್ತಕ್ಕಂಥಂದರೆ ಒಂದು ಹೋಟ್ಲಿಗೋ ಟಿಫನ್ಗೋ ಕಾಫಿಗೋ ಓಡಾಡಿರ್ತಾರೆ. ಅವರೊಳಗೆ ಏನು ಆಸೆ ಇಟ್ಕೊಂಡಿರ್ತಾರೋ, ಇವರೊಳಗೆ ಏನು ಆಸೆ ಇಟ್ಕೊಂಡಿರ್ತಾರೋ, ಇಬ್ಬರ ಆಸೆಗಳು ಈಡೇರಿರ್ತಕ್ಕಂತಹ ಕಾಲದಲ್ಲಿ
ಮದುವೆ ಆದಂಥವರಿಗೆ ಇಂತಹ ಒಂದು ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು ತುಂಬ ತಪ್ಪು. ಅದಕ್ಕೆ ಮನೆಯಲ್ಲಿ ತಂದೆ ತಾಯಿ ಸಾಧ್ಯವಾದಷ್ಟು ತಂದೆ ತಾಯಿಗೊಂದು ಕಿವಿ ಮಾತು, ನಿಮ್ಮ ಮಕ್ಕಳನ್ನು, ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ ಅದರಲ್ಲಿ ಒಂದು ಪಟ್ಟು ಹೆಣ್ಮಕ್ಕಳ ಬಗ್ಗೆ ಕಾಲೇಜಿಗೆ ಕಳಿಸಿ, ಬೇಡ ಅಂತಿಲ್ಲ. ಅವ್ರನ್ನ ಉನ್ನತ ಶಿಕ್ಷಣಕ್ಕಾಗಿ ಉನ್ನತ ವ್ಯಾಸಂಗಕ್ಕಾಗಿ ನೀವು ಏನು ಓದನ್ನು ಓದಿಸಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಮಕ್ಕಳಿಗೊಂದು ಕಿವಿ ಮಾತು ಹೇಳಿ. ಈಗ ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ವಿಶ್ವಾಸ ಅಂತಾಗಲಿ, ಪ್ರೀತಿ ಪ್ರೇಮ ಅಂತಾಗಲಿ, ಅಥವಾ ಸ್ನೇಹ ಬೆಳೆಸಿ ಏನೋ ಅಣ್ಣ ತಮ್ಮಂದರು ಅಕ್ಕ ತಂಗಿರುತ್ತೇಳಿ ನೀವೇನೋ ಭಾಳ ಕ್ಲೋಸ್ ಆಗಿ ಮೂವ್ ಆಗ್ತೀರಿ, ಅದು ಬೇರೆ ಥರ ಸರಸಲ್ಲಾಪಕ್ಕೆ ಒಂದು ಗುರಿ ಆಗುತ್ತೆ. ಅಲ್ಲಿ ಅವ್ರ ಆಸೆಗಳು ಈಡೇರಿಸ್ಕೊಳ್ಳೋದಕ್ಕಾಗಲ್ವೋ ಅಥವಾ ಇವರ ಆಸೆ ಈಡೇರೋದಿಲ್ವೋ, ಇಂಥ ಯಾವುದೇ ಒಂದು ಸಣ್ಣದಾದಂತಹ ಒಂದು ಭಿನ್ನತೆಗಳು ಕೂತ್ಕೊಂಡಿದ್ದು ನಾಳೆ ಮದುವೆ ಆದ ನಂತರ ಜೀವನದಲ್ಲಿ ದೊಡ್ಡದಾದಂತಹ ಒಂದು ವಿಷ ಬಿದ್ದಂಗೆ ಆಗುತ್ತೆ. ಆ ದಿನಗಳು ತುಂಬ ಕಷ್ಟ. ಸ್ವಲ್ಪ ಅದನ್ನು ಮಕ್ಕಳಿಗೆ ಅರಿವು ಮೂಡಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಅಪಾರವಾದ ನಂಬಿಕೆ ಇರಬಹುದು, ಯಾವತ್ತೂ ಅಷ್ಟೇ ನಮ್ಮ ಮಕ್ಕಳ ಮೇಲೆ ನಮಗೆ ನಂಬಿಕೆ ಇರಬೇಕು, ನಿಜ. ಹಾಗಂತ ಆ ನಂಬಿಕೆ ಅಂತಕ್ಕಂಥ ಗೋಡೆಯ ಮಧ್ಯದಲ್ಲಿ ಆಗ್ತಕ್ಕಂಥ ಅನ್ಯೋನ್ಯ ಒಂದು ತೊಂದರೆಗಳೇನಿದೆ, ಅದು ತೊಂದರೆಗಳಾಗಲಿ ಅಥವಾ ಅನ್ಯಾಯಗಳಾಗಲಿ, ಅದರ ಮಧ್ಯದಲ್ಲಿ ನಡೀತಕ್ಕಂಥ ಕೆಲವು ಬೇರೆ ಥರ ರಹಸ್ಯ ವಿದ್ಯೆಗಳಾಗಲಿ, ಇವೆಲ್ಲ ನಿಮ್ಮ ಮಕ್ಕಳು ನಿಮಗೆ ಮುದ್ದು, ಆದರೆ ಹೊರಪ್ರಪಂಚಕ್ಕಲ್ಲ. ನಮ್ಮ ಮನೆ ಮಕ್ಕಳ ಬಗ್ಗೆ ನಾವು ಏನಾದ್ರು ಮಾತಾಡಿದ್ರೆ ನಮಗೂ ಭಾಳ ಕೋಪ ಬರುತ್ತೆ. ಆ ಕೋಪ ಬರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ದಾರಿ ತಪ್ಪಿದ್ರು ಸಹಿತ ನಾವು ಸಮರ್ಸ್ಕೊಂಡ್ರೆ ಅದು ನಮ್ಮ ಮನೇಲಿರೋ ತನಕ ಮಾತ್ರ ನಡೆಯುತ್ತೆ. ನಮ್ಮ ಮನೆ ದಾಟಿ ಇನ್ನೊಬ್ಬರ ಮನೆ ಸೇರುವಂಥ ವಸ್ತುಗಳಾದ್ರಿಂದ, ಇನ್ನೊಬ್ಬರ ಮನೆ ಸೇರ್ಬೇಕು, ಅಲ್ಲಿ ಇನ್ನೊಬ್ಬರ ಮನೆ ದೀಪ ಹಚ್ಚಬೇಕಾದಂಥ ಮಕ್ಕಳಾದ್ರಿಂದ ನಾವು ನಮ್ಮ ಮಕ್ಕಳ ಬಗ್ಗೆ ಫಸ್ಟು ಇನ್ನೊಂದು ಥರ ಬೇರೆ ಥರ ಆಲೋಚನೆ ಮಾಡಿ ಒಳ್ಳೆ ಥರಕ್ಕೆ ಬರಬೇಕಾಗತ್ತೆ. ಯಾವತ್ತೂ ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಆ ಪ್ರೀತಿಯ ಹಿಂದೆ ಮತ್ತೊಂದು ಕಣ್ಣು ಕೆಲಸ ಮಾಡ್ತಾ ಇರಬೇಕು. ಯಾಕೆಂದರೆ ನಮ್ಮ ಮಕ್ಕಳನ್ನ ಇನ್ನೊಬ್ಬರ ಮನೆ ದಾರಿ ದೀಪ ಇನ್ನೊಬ್ಬರ ಮನೆ ಕಳಿಸಿ ಆ ಮನೆ ದೀಪ ಹಣಿಸೋವಂಥ ಕಾಲದಲ್ಲಿ ಯಾರು ನಿಮ್ಮ ತಂದೆ ತಾಯಿ ಕಳಿಸಿದಂಥ ಪಾಠ ಇದೇನಾ ಅಂತ ಎಲ್ಲೂ ಸ್ವರ ಬರಬಾರ್ದು. ಇದನ್ನು ಅನ್ಯತಾ ಭಾವಿಸ್ಬೇಡಿ. ಯಾರ ಮಕ್ಕಳ ಮೇಲೂ ನಾನು ದೂಷಣೆ ಮಾಡ್ತಿಲ್ಲ, ಆದರೆ ನಮ್ಮ ಮನೆ ಮಕ್ಕಳ ಬಗ್ಗೆ ನಮ್ಮ ಎಚ್ಚರಿಕೆ ಬೇಕು, ಎಚ್ಚರಿಕೆಯ ಕಣ್ಣಿರಬೇಕು ಅಂತ ಈ ವಿಚಾರ ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಈ ಹಿಂದೆ ನೋಡಿದಂತಹ ಕರೆ, ಅದಕ್ಕೆ ಉತ್ತರ ಏನು ಕೊಡಬೇಕೋ ನೀವುಗಳು ಆಲೋಚನೆ ಮಾಡೋರು ನಿಮಗೂ ಕಷ್ಟ ಅನಿಸುತ್ತೆ. ಇರಲಿ, ರಾಶಿ ಫಲ ನೋಡೋಣ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಮಂದಗತಿಯಲ್ಲಿ ಸಾಕ್ತಕ್ಕಂಥ ಕೆಲಸಗಳು, ಯಾವುದೇ ಕೆಲಸದಲ್ಲೂ ತೃಪ್ತಿಕರವಾಗಿಲ್ಲದಂತಹ ಬದುಕು ನಿಮ್ಮದಾಗತ್ತೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಹಣಕಾಸಿನ ಮುಗ್ಗಟ್ಟು ಸಾಕಷ್ಟು ಆಗ್ಬೋದು. ಆದರೆ ಉದ್ಯೋಗದಲ್ಲಾಗಲಿ, ಸ್ವಂತ ಉದ್ಯೋಗ ಆಗಲಿ, ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ. ಆದರೆ ಆ ತೊಂದರೆಗಳನ್ನು ಬಗೆಹರಿಸ್ಕೊಳ್ತಕ್ಕಂತಹ ರೀತಿಯೂ ಬಹಳ ಸುಲಭನಾಗಿದೆ. ಇವತ್ತು ಅಶ್ವತ್ಥ ವೃಕ್ಷ ಆಗಲಿ ಅಥವಾ ಬಾಳೆ ಮರ ಆಗಲಿ ಅಥವಾ ಬೇವಿನ ವೃಕ್ಷ ಆಗಲಿ, ಅಶ್ವತ್ಥ, ಬಾಳೆ, ಬೇವು ಈ 3 ವೃಕ್ಷಗಳಲ್ಲಿ ಒಂದು ವೃಕ್ಷಕ್ಕೆ ಇವತ್ತಿನ ದಿವಸ ತುಲಾರಾಶಿಯವರು 11 ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಆ ವೃಕ್ಷದ ತಲೆಗೆ 1-2 ನಿಮಿಷ ಕೂತ್ಕೊಂಡಿದ್ರೆ ಸಾಕು, ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರ ಸಿಗುತ್ತೆ. ಇದು ಶತಸಿದ್ಧ. ಇದನ್ನು ಮಾಡಿ ನೋಡಿ, ಸಾಕಷ್ಟು ವಿಶೇಷತೆ ಲಾಭ ನೋಡ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಮಸ್ಯೆಗಳಂತಕ್ಕಂಥದ್ದು ಏನಿದ್ರು ಲಾಭ ತಂದುಕೊಳ್ತೀರಿ. ಮನಸ್ಸನ್ನು ಪ್ರಶಾಂತತೆಯಿಂದ ಇಟ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದಿರ್ತೀರಿ. ತೊಂದರೆಗಳು 100 ಇದ್ದರೂ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಯೋಚನೆಯನ್ನು ನೀವು ಮಾಡ್ತಿರ್ತೀರಿ. ನಿಮ್ಮಲ್ಲಿರ್ತಕ್ಕಂಥ ಜ್ಞಾನದಿಂದ, ಜ್ಞಾನಚಕ್ಷುವಿನಿಂದ ಇನ್ನೂ 4 ಕುಟುಂಬಕ್ಕೆ 4-6 ಜನಕ್ಕೆ ದಾರಿದೀಪವಾಗಿರಬೇಕಾದಂಥ ಬದುಕು ನಿಮ್ಮದು. ಆದರೆ ಕೆಲವು ಸರ್ತಿ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಎಡುವಂಥದ್ದಾಗತ್ತೆ. ಅಂತಹದ್ದೇ ಆದಂತಹದ್ದು ಇವತ್ತು ಸಂಜೆ 4ರಿಂದ 6 ಗಂಟೆ ತನಕ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು, ನಿಮ್ಮ ಜ್ಞಾನ ನಿಮ್ಮ ಹತ್ರ ಇರಬೇಕು. ನೀವು ಮತ್ತೊಬ್ಬರಿಗೆ ಪಾಠ ಹೇಳಕ್ಕೆ ಹೋಗಿ ನೀವು ಜಾರಿ ಬೀಳಬಾರ್ದು. ಜೋಪಾನ. 4ರಿಂದ 6 ತನಕ ವೃಶ್ಚಿಕ ರಾಶಿಯವರ ಸಮಯ ಸಮಂಜಸವಾದ್ದಲ್ಲ. ಉಳಿದಂಥ ರಾಶಿನ ಮುಂದೆ ಮಾತಾಡೋಣ. ವೀಕ್ಷಕರೆಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನಾನು ಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಲಕ್ಷ್ಮಿ ಅವರೇ? ನಾವು ದೊಡ್ಡಗಾವಿಂದ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ? ಇಲ್ಲಾಂದ್ರೆ ಕರೆ ಕಟ್ ಆಗ್ಬಿಡುತ್ತೆ. ಆಯ್ತಾ ಲಕ್ಷ್ಮಿ ಅವರೇ? ಗುರುಜಿ ಇದಾರೆ, ಮಾತಾಡಿ. ಇಲ್ಲಾಂದ್ರೆ ಸ್ವಲ್ಪ ಆ ಕಡೆಗೆ ಬಂದು ಮಾತಾಡಿ. ಹಲೋ. ಹಾ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ ಶಿಕ್ಷಣದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನು ಓದ್ತಾ ಇದೆಯಾ ತಾಯಿ? ನಾನು ಕಾಮರ್ಸ್ ಮಾಡಿದ್ದೆ ಗುರುಜಿ. ನನ್ನ ಒಂದ್ ಸಬ್ಜೆಕ್ಟ್ ಓವರ್ ಆಗಿದೆ. ನನ್ಗೆ ಓದ್ಬೇಕಾದ್ರೆ ಮನಸ್ಸೇ ಇರಲ್ಲ ಗುರುಜಿ. ಮನಸ್ಸನ್ನ ಏಕಾಗ್ರತಾ ಚಿತ್ತದಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಆದರೆ ಮನಸ್ಸೇ ಒಂದು ಕಡೆ ನಿಲ್ದಿದ್ದಾಗ ನೀನು ಓದೋದಲ್ಲಿಂದ ಬಹಳ ಕಷ್ಟ. ಹಲೋ. ಹಲೋ. ಹಾ, ಹೇಳಿ ಗುರುಜಿ. ನಿನ್ನ ಸ್ವರತರಂಗ ಪ್ರಕಾರ ತಾಯಿ, ಈಗ ಪ್ರಸ್ತುತ ದಿನಗಳು
ನೀನು ಓದ್ಲಿಕ್ಕೆ ಏನು ನಿಂಗೆ ಡಿಸ್ಟರ್ಬೆನ್ಸ್ ಇದೆಯೋ, ಯಾವೊಂದು ವಿಚಾರಗಳು ಬೇಡದಿದ್ದ ವಿಚಾರಗಳೆಲ್ಲ ನಿನ್ನ ತಲೆಯಲ್ಲಿ ತುಂಬಿಕೊಂಡು ಒದ್ದಾಡ್ತಾ ಇರ್ತೀಯೋ, ಈ ದಿನಗಳನ್ನ ಬಹುಶಃ ಇನ್ನು 2 ತಿಂಗಳು ಕಳೆದ್ರೆ ಸ್ವಲ್ಪ ಸುಧಾರಣೆ ಆಗತ್ತೆ. ಈ 2 ತಿಂಗಳ ತನಕ ನಿನ್ನ ಸಮಸ್ಯೆಗಳು ಹೀಗೆ ಇದೆ ತಾಯಿ. ಯಾಕೆಂದ್ರೆ ನೀನು ಪರಿಸರದಲ್ಲಿರ್ತಕ್ಕಂಥ ಪರಿಸರವನ್ನೆಲ್ಲ ತಲೆಗೆ ಹಾಕೊಂಡು ರುಬಿಸ್ತಾ ಇರ್ತೀಯ. ಯಾಕೆಂದ್ರೆ ಪರಿಸರದಲ್ಲಿ ಒಂದು ಸಮಸ್ಯೆಗಳು ನಿನಗೆ ಬಹಳಷ್ಟು ಬಾಧಿಸ್ತಾ ಇದೆ. ಯಾಕೆಂದ್ರೆ ಪರಿಸರದಲ್ಲಿ ಇರ್ತಕ್ಕಂಥ ತೊಂದರೆ ಯಾವ ವಿದ್ಯಾರ್ಥಿನಿಯರು ತಲೆ ತುಂಬಿಕೊಂಡ್ರು ಬಹಳ ಕಷ್ಟವೇ. ಒಂದು ಪರಿಸರದಿಂದ ವ್ಯತ್ಯಾಸ ಆಗತ್ತೆ, ಇನ್ನೊಂದು ತಾನು ಓದ್ತಾ ಇರ್ತಕ್ಕಂಥ ತನ್ನ ಆತ್ಮೀಯರು, ತನ್ನ ಸ್ನೇಹಿತರು, ತನ್ನಲ್ಲಿರ್ತಕ್ಕಂಥ ಬಂಧುವರ್ಗ ಅಲ್ಲಿ ವ್ಯತ್ಯಾಸ ಆಗತ್ತೆ. ಇನ್ನೊಂದು ಆಂತರಿಕವಾಗಿ ಯಾರ ಮೇಲಾದ್ರೂ ಬಹಳ ವಿಶ್ವಾಸ ಪಟ್ಟು ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇರ್ತಾರಲ್ಲ, ಆ ಸನ್ನಿವೇಶದಲ್ಲೂ ಸಾಕಷ್ಟು ವ್ಯತ್ಯಾಸ ಆಗತ್ತೆ. ಏನೇ ಆದ್ರೂ ಸಹಿತ ನೀನು ಬುಕ್ಸ್ ಹಿಡಿದ ತಕ್ಷಣ ಕಣ್ಣು ಜೋಕರಿಕೆ ಬರುತ್ತೆ, ಬುಕ್ಕನ್ನು ಪಕ್ಕದಲ್ಲಿ ಇಡ್ತೀಯ. ಆದರೆ ಪ್ರಸ್ತುತ ಇರತಕ್ಕಂತಹ ಈ ಒಂದು ನೋವೇನಿದೆ, ಇನ್ನು 2 ತಿಂಗಳ ನಂತರ ಖಂಡಿತ ನೀ ಈ ಸಮಸ್ಯೆಯಿಂದ ಹೊರಬೀಳ್ತೀಯ. ಗುರುಜಿ, ನನ್ನ ಮುಂದಿನ ಶಿಕ್ಷಣ ಹೇಗೆ ಇದೆ ಅಂತ? ಮುಂದಿನ ಶಿಕ್ಷಣ ಅಂದ್ರೆ ಈ ಶಿಕ್ಷಣದಿಂದ ಗೆದ್ದು ಇನ್ನೊಂದು ಜಾಗಕ್ಕೆ ಹೋಗೋ ತನಕಲೂ ಕಷ್ಟವೇ. ಇನ್ನು 2 ತಿಂಗಳಾದ್ಮೇಲೆ ಸ್ವಲ್ಪ ಸುಧಾರಣೆ ಬರುತ್ತೆ, ಅಷ್ಟು ಮಾತ್ರ ಹೇಳ್ಬೋದೇ ವಿನಃ ಮುಂದೆ ಶಿಕ್ಷಣ ಹೀಗೆ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಇದೆ ತಾಯಿ ನಿನಗೆ. ಮತ್ತೆಮ್ಮ, ಮತ್ತೆ ನನ್ನ ಅಕ್ಕನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮತ್ತೊಂದ್ಸತಿ ಮಾತಾಡೋಣ, ಸಮಯ ನೋಡು, ಇನ್ನು ರಾಶಿಫಲನೇ ಮುಂದೆ ಹೋಗಿಲ್ಲ, ಮಾತಾಡೋಣ. ಲಕ್ಷ್ಮಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಧನಸ್ಸು ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ತಿಳಿಸ್ತೀನಮ್ಮ. ಇಲ್ಲಿ ಸಣ್ಣದಾದಂತಹ ಒಂದು ಕನ್ಕ್ಲೂಡ್ ಇದೆ, ಏನಂದ್ರೆ ವಿದ್ಯಾರ್ಥಿಗಳು ಓದುವಾಗ ಯಾತಕ್ಕೆ ಈ ತರಹ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಬೇಕಿದೆ. ಯಾಕೆಂದ್ರೆ ಅದು ಆಗಿಂದಾಗ ಮುಗಿಸಿದ್ರೆ ನಾಳೆ ತಿರುಗಿ ಈ ವಿಚಾರ ಎತ್ಕೊಳ್ಳಿಕ್ ಬರೋದಿಲ್ಲ ನಾನು. ಅದರಿಂದ ವಿದ್ಯಾರ್ಥಿನಿಯರು ಓದುವ ಕಾಲದಲ್ಲಿ ಸಾಧ್ಯವಾದಷ್ಟು ಓದೋದ್ರ ಕಡೆ ಗಮನ ಕೊಡಿ. ನೀವು ಕೊಡ್ತೀರಿ ಎಲ್ಲಿ ತನಕ SLC ಮೆಟ್ಲು ಹತ್ತಿ SLC ಮಾರ್ಕ್ಸ್ ತಗೊಂಡು ಒಂದು ಕಾಲೇಜ್ ಮೆಟ್ಲು ಹತ್ತಿರಲ್ಲ, ಆಗ ನಿಮ್ಮ ರೆಕ್ಕೆ ಪುಕ್ಕಗಳಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಿಲ್ದಿರ ಬಲ್ತು ಕೂತ್ಕೊಳ್ಳುತ್ತೆ. ಆಗ ನೀವು ಹಾಕೋ ಹೆಜ್ಜೆನೇ ಬೇರೆ, ನಿಮ್ಮ ಕಾಲೇಜಲ್ಲಿ ನಿಮ್ಮ ನಡವಳಿಕೆಗಳೇ ಬೇರೆ. ವಿದ್ಯಾರ್ಥಿಗಳು, ನಿಮ್ಮ ವಿದ್ಯಾರ್ಥಿಯ ಜೀವನ ನಿಜಕ್ಕೂ ಹೇಳ್ಬೇಕಂದ್ರೆ ಅದು ಗೋಲ್ಡನ್ ಲೈಫ್. ಆ ಸುಂದರವಾದಂಥ ಜೀವನ, ಆ ಸುಂದರವಾದಂಥ ಕ್ಷಣಗಳನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ವಿನಃ ಅದು ಬೇರೊಬ್ಬರಿಗೆ ಗೊತ್ತಾಗೋದಿಲ್ಲ. ಹಾಗೆ ಆ ಸನ್ನಿವೇಶ ಓದಲಿಕ್ಕೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಸಮಯ ಓದೋದಕ್ಕೆ ಕೊಡಿ. ಇನ್ನು ನಿಮ್ಮ ಸುಖ, ಸಂತೋಷ, ನೆಮ್ಮದಿಗೋಸ್ಕರ ಎಷ್ಟು ಬೇಕೋ ಅಷ್ಟು ಸಮಯ ಅಲ್ಲಿ ಕೊಡಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನಾದ್ರು ಒಂದು ಮಾರ್ಗದರ್ಶನವಾಗಿ ಏನಾದ್ರು ಒಂದು ಸಂಸ್ಕಾರದಂಥ ಫಲಗಳನ್ನು ಹೇಳಿದ್ರೆ ಆ ಸಂಸ್ಕಾರ, ಅರಿವು ಅಂತಕ್ಕಂಥದ್ರ ಬಗ್ಗೆನೂ ತಿಳ್ಕೊಳ್ಳಿ. ಎಲ್ಲಕ್ಕೂ ಒಂದಿಷ್ಟು ಕಾಲ ಸಮಯ ಅಂತ ಕೊಡಬೇಕು. ಇದು ಒಂದು ಟೈಮ್ ಟೇಬಲ್ ಇದೆ. ಫಸ್ಟು ಕನ್ನಡ, ಸೆಕೆಂಡ್ ಇಂಗ್ಲೀಷು, ಥರ್ಡು ಸಂಸ್ಕೃತ, ಈ ಥರ ಏನಿದೆ ಇದ್ರ ಪ್ರಕಾರ ನೀವು ಟೈಮ್ ಟೇಬಲ್ ಹಾಕೊಂಡು ಮೇಂಟೈನ್ ಮಾಡಿದ್ರೆ ವಿದ್ಯಾರ್ಥಿಗಳ ಜೀವನ ನಿಜಕ್ಕೂ ಚೆನ್ನಾಗಿರುತ್ತೆ. ಎಲ್ಲವನ್ನೂ ಕಸಿಬಿಸಿ ಮಾಡ್ಕೊಂಡು ಎಲ್ಲವೂ ಸಹಿತ ಒಂದೇ ಬ್ಯಾಗು, ಒಂದು ಬುಕ್ಕಲ್ಲಿ ಅಂದರೆ ಒಂದು ಬ್ಯಾಗಲ್ಲಿ ಎಲ್ಲ ಬುಕ್ಸ್ ತೆಗೆದುಕೊಂಡು ಹೋಗೋದು ಹೇಗೋ ಅದೇ ಪ್ರಕಾರ ನಿಮ್ಮ ಜ್ಞಾನದಲ್ಲಿ ಎಲ್ಲವನ್ನೂ ಸಹಿತ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೂ ತಲೆಗೆ ಹತ್ತೋದಿಲ್ಲ. ಪ್ರತ್ಯೇಕವಾದಂತಹದ್ದು ಪ್ರತಿಯೊಂದು ಸಬ್ಜೆಕ್ಟ್ಸ್ಗೂ ಇಷ್ಟು ಟೈಮ್ ಅಂತ ಕೊಡಬೇಕು. ನೀವು ಹಾಕೋ ಒಂದೊಂದು ಹೆಜ್ಜೆನಲ್ಲೂ ತಪ್ಪು ಒಪ್ಪು ಅನ್ನೋದು ಏನು ಅಂತ ಆ ಜಡ್ಜ್ಮೆಂಟ್ ತಗೊಳ್ಳುವಂತಹ ಕಾಲ, ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅದು ಅಲ್ಲಿಂದಲೇ ಅರ್ಥ ಮಾಡ್ಕೋಬೇಕು. ನಾನು ಏನು ತಪ್ಪು ಮಾಡ್ತಿದ್ದೀನಿ, ಏನು ಲಾಭ ಇದೆ, ನಾನು ಈ ದಾರಿಯಲ್ಲಿ ಹೋಗೋದ್ರಿಂದ ಎಷ್ಟು ಲಾಭ ಎಷ್ಟು ನಷ್ಟ, ಅಥವಾ ನಾನು ನಡೀತಕ್ಕಂಥ ಹಾದಿ ಬೇರೊಬ್ಬರು ಗೊತ್ತಿಲ್ಲ ಅಂದರೂ ಪ್ರಕೃತಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ, ಅಥವಾ ನೀನೊಬ್ಬರು ಕಣ್ಣು ಮುಚ್ಕೊಂಡು ತಪ್ಪು ಮಾಡ್ತಿದ್ರೆ ಹೊರಗಡೆ ಪ್ರಪಂಚ ನೋಡೋದಿಲ್ವಾ? ನಾಳೆ ಒಂದಲ್ಲ ಒಂದು ದಿವಸ ನಿನಗದು ಮುಳ್ಳಾಗಬಾರ್ದು. ಅದರಿಂದ ವಿದ್ಯಾರ್ಥಿಗಳ ಜೀವನ ಓದುವ ಕಾಲದಲ್ಲಿ ಓದಿನ ಕಡೆ ಸ್ವಲ್ಪ ಗಮನ ಕೊಡಿ. ನಾನು ಹೇಳಿದಷ್ಟು ನೀವು ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ, ಅದು ನಮ್ಗೆ ಗೊತ್ತಿರೋ ವಿಚಾರ. ಆದರೂ ಓದಿನ ಕಡೆ ನೀವು ಒಂದು 60% ಓದಿನ ಕಡೆ ಗಮನ ಕೊಟ್ಟು 20% ನಿಮ್ಮ ಸ್ವೇಚ್ಛೆಯಿಂದ ನೀವು ಸಮಯನ ಕಳೆದು ಇನ್ನು 20% ನಿಮ್ಮ ತಂದೆ ತಾಯಿ ಹೇಳ್ತಕ್ಕಂಥ ಮಾತಿಗೆ ಬಗ್ಗಿರಿ. ನಿಮ್ಮ ತಂದೆ ತಾಯಿ ಮಾತಿಗೆ ಒಂದು 20% ನೀವು ಜ್ಞಾನ ತೋರಿಸ್ಬಿಟ್ರೆ ಅವರು ಸಂತೋಷ ಬೀಳ್ತಾರೆ. ನಿಮ್ಮ ಜೀವನದಲ್ಲಿ ಎಲ್ಲೂ ಒಂಚೂರು ತೊಂದರೆ ಬರೋದಿಲ್ಲ. ಆದರೆ ತಂದೆ ತಾಯಿನ ಕಡೆಗಾಣಿಸಿ ಅವ್ರ ಮಾತು ನಮಗೇನು, ನಾವೇನು ಜ್ಞಾನವಂತರಲ್ವಾ, ನಾವು ಬುದ್ಧಿವಂತರಲ್ವಾ, ನಾವು ಓದ್ತಾ ಇಲ್ವಾ, ನಾವು ಬುದ್ಧಿವಂತರಿದ್ದೀವಿ, ಸಮಾಜದಲ್ಲಿ ನಮಗೂ ಎಲ್ಲವೂ ಈ ವಿಷಯ ಗೊತ್ತಾಗುತ್ತೆ ಅಂತ ನೀವು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಮುಂದಿರ್ತಕ್ಕಂಥ ದೊಡ್ಡ ಹಳ್ಳದಲ್ಲಿ ಕಾಲ್ಜಾರು ಬೀಳ್ತೀರಿ. ಅದ್ರ ಬಗ್ಗೆ ಚಿಂತನೆ ಮಾಡಿ. ಖಂಡಿತ ಗುರುಜಿ, ಎಲ್ಲ ವಿದ್ಯಾರ್ಥಿಗಳಿಗೂ ಕಿವಿ ಮಾತನ್ನ ಹೇಳಿದ್ರಿ. ಈಗ ಧನಸ್ಸು ರಾಶಿಯವರಿಗೆ ಹೇಗಿದೆ ಈ ದಿನ ಗುರುಜಿ? ಖಂಡಿತಮ್ಮ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯಾಗಿರಿ. ಹಾಗೆ ಮಧ್ಯಾಹ್ನದ ನಂತರ ಸಮಾಧಾನಕರವಾದಂತಹ ವಿಷಯಗಳನ್ನು ತಂದುಕೊಳ್ತೀರಿ. ಇವತ್ತು ಯಾವುದೇ ಒಂದು ವಿಚಾರ ಆದರೂ ಸಹಿತ ಸ್ವಲ್ಪ ಮಟ್ಟಿಗೆ ತೊಂದರೆನೇ. ನೀವು ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ದೇವಿ ಆರಾಧನೆ ಮಾಡೋದನ್ನು ಬಿಟ್ಟು, ಅಥವಾ ಅಂದರೆ ಯಾವುದೇ ಒಂದು ಶಕ್ತಿ ದೇವರನ್ನ ನಿಮ್ಮ ಮನಸ್ಸಾ ಇಚ್ಛೆ, ನಿಮ್ಮ ಒಳಗಿರ್ತಕ್ಕಂಥ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಬೇರೊಂದು ದಾರಿಗೆ ತೆಗೆದುಕೊಂಡು ಹೋಗಿ ಮಾಡಬೇಕಾದಂತಹ ನ್ಯಾಯಬದ್ಧವಾದಂಥ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಇಟ್ಟಿರ್ತೀರಿ. ಆ ಕೆಲಸಗಳನ್ನು, ಆ ಜವಾಬ್ದಾರಿತನವನ್ನು ನೀವು ಮುಂದುವರಿಸಿದ್ದೇ ಆದರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಸಾಕಷ್ಟು ಒಳ್ಳೆಯದನ್ನು ನೋಡ್ಬೋದು. ಆದರೂ ಧನುರಾಶಿಯವರು ಮಧ್ಯಾಹ್ನದ ವೇಳೆಗೆ ಆಗುವಂಥ ಅಸಮಾಧಾನ
ಅಂದರೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಇರುತ್ತೆ, ಹಾಗೆ ಲಾಭವನ್ನು ಕಾಣಬಹುದು. ಎರಡೂ ಸಹಿತ ವ್ಯತ್ಯಾಸಗಳಾದ್ರಿಂದ ಜೋಪಾನ. ಈ ಸಮಯದಲ್ಲಿ ಮನೆಯಿಂದ ಆಚೆ ಹೊರಡುವಾಗ ಒಂದು ಸ್ವಲ್ಪ ಉಪ್ಪು, ಅಂದರೆ 1 ಚಿಟಿಕೆಯಷ್ಟು ಉಪ್ಪನ್ನು ನೀವು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕ್ಬಿಟ್ಟು ಆಚೆ ಹೊರಡಿ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡ್ರು ಜವಾಬ್ದಾರಿತ್ವ ಮಾಡ್ತೀರಿ. ಜೊತೆಗೆ ಅರ್ಥಗರ್ಭಿತವಾದಂತಹ ಜೀವನವನ್ನು ನೀವು ಸಾಧಿಸ್ತೀರಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ 1 ಹನಿ ಜೇನುತುಪ್ಪ ಇದ್ದರೆ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಆ ಜೇನುತುಪ್ಪನ್ನು ನೀವು ಪ್ರಸಾದವಾಗಿ ತೆಗೆದುಕೊಳ್ಳಿ. ಮತ್ತಷ್ಟು ವರ್ಚಸ್ಸು, ತೇಜಸ್ಸು, ಕೆಲಸಗಳಲ್ಲಿ ಜಯ ಮತ್ತು ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ತದನಂತರ ನೋಡಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಅದುವೇ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ಬನ್ನಿ. ಹಲೋ. ಬಹುಶಃ ಕರೆ ಕಟ್ ಆಯ್ತು ಅಂತ ಭಾವಿಸ್ತೇನೆ ಗುರುಜಿ. ಗುರುಜಿ, ಇನ್ನುಳಿದ ರಾಶಿಗಳ ಕುರಿತಾಗಿ ತಿಳಿಸ್ಕೊಟ್ಬಿಡ್ತೀರಾ? ಕುಂಭ ಹಾಗೂ ಮೀನ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಿಳಿಸಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಧನಿಷ್ಠ, ಶತಭಿಷ ಎರಡೂ ನಕ್ಷತ್ರಗಳು ಸಂಬಂಧಪಟ್ಟಂಗೆ ಕುಂಭರಾಶಿ ಇರುತ್ತೆ. ಆದರೆ ಕುಂಭರಾಶಿಯವರಿಗೆ ಇವತ್ತು ಒಂದು ವಿಶೇಷತೆ, ಜೊತೆಗೆ ಸಂಕಷ್ಟರ ಮಹಾಗಣಪತಿ ದೇವಿ ಆರಾಧನೆ, ಮಂಗಳವಾರನೇ ಹುಟ್ಟಿರ್ತಕ್ಕಂಥವರಿಗೆ, ಧನಿಷ್ಠ ನಕ್ಷತ್ರವಾಗಿರ್ತಕ್ಕಂಥವರಿಗೆ, ಯಾರ್ದು ಧನಿಷ್ಠ ನಕ್ಷತ್ರ ಮಂಗಳವಾರ ಹುಟ್ಟಿದ್ದೀರೋ ಇವತ್ತು ನೀವು ಬಹಳ ಅದೃಷ್ಟವಂತರಾಗಿರುತ್ತೆ. ದೇವಿ ಆರಾಧನೆ ಮಾಡಿ, ದೇವಿನ ಪ್ರಾರ್ಥಿಸಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ಕುಂಭರಾಶಿಯವರು ದೇವಿ ದರ್ಶನ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಜೊತೆಗೆ ಸಮಸ್ಯೆಗಳು 100,000ದಷ್ಟಿದ್ರೂ ಸಹಿತ ಧೈರ್ಯದಿಂದ ಹೆದರಿಸುವಂತಹ ಒಂದು ಮನಸ್ಥಿತಿ ನಿಮಗಾಗಬೇಕು. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಹೇಳಿ ಧೈರ್ಯದಿಂದ ಇದ್ದರೆ ಎಲ್ಲ ಸಾಧ್ಯವಾದ್ದು ಸಾಧನೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧಚಂದ್ರ ಯೋಗ ಚೆನ್ನಾಗಿದೆ. ಇವತ್ತಿನ ದಿವಸ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಅಲಂಕಾರಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳು, ನೂತನವಾಗಿ ವಸ್ತ್ರಗಳನ್ನು ಖರೀದಿ ಮಾಡತಕ್ಕಂಥದ್ದು ಅಥವಾ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡತಕ್ಕಂಥದ್ದು, ಹಾಗೆ ಹೆಣ್ಣು ಮಕ್ಕಳು ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದನ್ನು ಅದನ್ನು ಪೂರ್ತಿ ಮಾಡತಕ್ಕಂಥದ್ದು, ತುಂಬ ಹಳೆಯ ಸ್ನೇಹವಾಗಲಿ ಅಥವಾ ಹಳೆಯ ಸ್ನೇಹಿತರೊಂದಿಗೆ ಮಾತಾಡ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಪ್ರಗತಿನ ಸಾಧಿಸಿಕೊಳ್ಳಿಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಹೊಸವಾದಂಥ ಕಾಯಿಕ ಹೊಸದಾದಂಥ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಒಂದು ಯೋಚನೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಶುಭ ದಿನ. ಇವತ್ತಿನ ದಿವಸ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವಿಷ್ಣು ಭಗವಂತನಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ ಆ ತುಳಸಿ ಪ್ರಸಾದವನ್ನು ನೀವು ಇಟ್ಕೊಂಡಿದ್ದೆ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಅದರಲ್ಲೂ ಸಂಜೆ ವೇಳೆಗೆ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ ಎದುರಾಗ್ಬೋದು. ಸಂಜೆ ಸೂರ್ಯ ಅಸ್ತಮ ಕಾಲದಲ್ಲಿ ನೀವು ಸೂರ್ಯನ ಪ್ರಾರ್ಥನೆ ಮಾಡ್ತಾ ಚಂದ್ರನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಮೊದಲು ಸೂರ್ಯ ಪ್ರಾರ್ಥನೆ ನಂತರ ಚಂದ್ರ ಪ್ರಾರ್ಥನೆ ಮಾಡಿ ಸಂಕಷ್ಟರ ಗಣಪತಿಯ ದರ್ಶನ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಪಡಿತೀರಿ. ಒಳ್ಳೆಯದಾಗಲಿ. ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಬಹಳನೇ ವಿಶೇಷವಾದ ದಿನ, ಅಂಗಾರಕ ಚತುರ್ಥಿ ಅಷ್ಟೇ ಅಲ್ಲ, ಜೊತೆಗೆ ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಎಂತಹ ಒಂದು ಅನುಷ್ಠಾನವನ್ನ ಮಾಡ್ಕೊಳ್ಬೇಕು ಅಂತ. ಅದರಲ್ಲೂ ನೀವು ಹೇಳ್ತಿದ್ರಿ ಗುರುಜಿ, ಬಿಳಿ ಎಕ್ಕದ ಹೂವಿನ ಒಂದು ಗಿಡದ ಹತ್ತಿರ ಹೋಗಿ ಏನೆಲ್ಲ ಅನುಷ್ಠಾನ ಮಾಡ್ಕೊಳ್ಬೇಕು ಅಂತ. ಗಣಪತಿ ಅಂತ ಬಂದಾಗೆಲ್ಲ ಈ ಎಕ್ಕದ ಹೂವಿನ ಗಿಡದ ಬಗ್ಗೆ ಹೇಳ್ತಿರ್ತೀರ, ಯಾಕಂದ್ರೆ ಒಂದು ನಂಬಿಕೆ ಇದೆ ಅಲ್ವೇ ಗುರುಜಿ, ಅದರಲ್ಲಿ ಗಣಪತಿ ವಾಸನಾಗಿರ್ತಾನೆ ಅಂತ ಅಲ್ವೇ? ಅಲ್ಲಿ ಗಣಪತಿಯ ವಾಸಸ್ಥಳವೂ ಹೌದು, ಜೊತೆಗೆ ಸೂರ್ಯನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಕ ವೃಕ್ಷವೂ ಹೌದು. ಸೂರ್ಯ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವರು, ಸೂರ್ಯ ಚಂದ್ರರೇ ನಮಗೆ ಪ್ರತ್ಯಕ್ಷವಾಗಿ ಕಾಣತಕ್ಕಂಥದ್ದು. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಪ್ರತಿಯೊಬ್ಬರು ಸಹಿತ ಪ್ರತಿ ದಿವಸ ನಾವು ಸಂಕಲ್ಪದಲ್ಲಿ ತಗೊಳ್ತೀವಿ, ಆಚರಣೆ ಮಾಡ್ತೀವಿ. ಹಾಗೆ ಗಣಪತಿಗೆ ಇಷ್ಟವಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಹೂ. ಅಲ್ಲಿ ಸೂರ್ಯಾಸ್ತಮಾಗಿ ಚಂದ್ರೋದಯ ಕಾಲದಲ್ಲಿ ಸಾಯಂಕಾಲ ಇವತ್ತಿನ ದಿವಸ ನಾವು ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗಣಪತಿಗೆ ಇಷ್ಟವಾಗಿರ್ತಕ್ಕಂಥದ್ದು ಮೋದಕ ಅಥವಾ ಕಡುಬು, ಇಂತಹದ್ದನ್ನು ಗಣಪತಿಗೆ ನೈವೇದ್ಯ ಕೊಟ್ಟು ಬ್ರಹ್ಮಚಾರಿಗಳಿಗೆ ಒಂದಿಷ್ಟು ಪ್ರಸಾದವನ್ನು ಹಂಚಿ ತದನಂತರ ಆ ಪ್ರಸಾದವನ್ನು ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ವಿಶೇಷ. ಜೊತೆಗೆ ಮದುವೆ ಆಗದಿರತಕ್ಕಂಥ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇವತ್ತಿನ ದಿವಸ ಒಂದು ಕೆಂಪು ವಸ್ತ್ರದಲ್ಲಿ 3 ಹಿಡಿಯಷ್ಟು ತೊಗರಿಬೇಳೆಯನ್ನು ಹಾಕಿ ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ವಿಶೇಷವಾದ ರೀತಿ ಅನುಷ್ಠಾನ ಮಾಡಿ, ಅನುಷ್ಠಾನವಾದ ನಂತರ ಸಂಜೆ ಕಾಲದಲ್ಲಿ ದೇವಸ್ಥಾನಕ್ಕೆ ನೀವು ಹೊರಡುವಾಗ, ಗಣಪತಿ ಆಲಯಕ್ಕೆ ಹೊರಡುವಾಗ ಆ ಕೆಂಪು ವಸ್ತ್ರದಲ್ಲಿ ಕಟ್ಟಿರ್ತಕ್ಕಂತಹ ತೊಗರಿಬೇಳೆಯ ಗಂಟು ಅದನ್ನು ಸಹಿತ ಗಣಪತಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿ. ಜೊತೆಗೆ ಗಣಪತಿಗೆ ಇಷ್ಟವಾಗಿರ್ತಕ್ಕಂತಹದ್ದು ಕಡಲೆಬೇಳೆ ಅಥವಾ ಕಡಲೆಯಿಂದ ಮಾಡತಕ್ಕಂತಹ ಪದಾರ್ಥ,
ಅಂತಹದ್ದನ್ನು ದೇವರಿಗೆ ನೈವೇದ್ಯ ಮಾಡಿ 4-6 ಜನಕ್ಕೆ ಹಂಚೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಎಲ್ಲಾದರೂ ಗಜರಾಜ ಆಗಲಿ, ಅಂದರೆ ಆನೆಗಳಿರ್ತಕ್ಕಂಥದ್ದು ಯಾವುದಾದ್ರು ಪಾರ್ಕಲ್ಲಾಗಲಿ, ದೇವಸ್ಥಾನಗಳಲ್ಲಿ ಅಂಥ ಕಡೆ ಇದ್ದರೆ ಅಂತಹ ಆನೆಗಳಿಗೆ ಒಂದು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿ. ಇವತ್ತು ಸಂಕಷ್ಟಾರ ಮಂಗಳವಾರ ಆದ್ದರಿಂದ ಗಣಪತಿಯ ಅನುಷ್ಠಾನ ಮಾಡ್ತಕ್ಕಂಥದ್ದು, ಗಣಪತಿ ಮತ್ತು ಗಣಪತಿಯ ಪ್ರತಿರೂಪವಾಗಿ ಆನೆಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು. ಆನೆ ನೋಡ್ಕೊಳ್ಳಿ, ಆಮೇಲೆ ಕಾಡಲ್ಲಿ ಆನೆ ಇದೆ ಎಲ್ಲೋ ಕಂಟು ಅಂತ ಹೇಳಿ ಕಬ್ಬಿನ ಜಲ್ಲೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ತಪ್ಪು. ಸಾಕಿರ್ತಕ್ಕಂಥದ್ದು ದೇವಸ್ಥಾನದ್ದು, ಮಠದಲ್ಲಿರ್ತಕ್ಕಂಥದ್ದು ಅಥವಾ ಯಾವುದಾದ್ರು ಪಾರ್ಕಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಮಾವುತರಿದ್ದು ಆನೆಯ ಪಕ್ಕದಲ್ಲಿ ಮಾವುತರಿರಬೇಕು. ಆ ಮಾವುತರಿದ್ದಾಗ ಅವ್ರ ಕೈಲಿ ಪದಾರ್ಥಗಳನ್ನು ಕೊಟ್ಟು ಆನೆ ಕೊಡಿಸಿ, ಅದು ವಿಶೇಷ. ಆಮೇಲೆ ಏನೋ ಗುರುಗಳು ಹೇಳಿದ್ರು ಅಂತ ಹೇಳಿ ಆನೆ ಹತ್ರಕ್ಕೆ ಹೋಗುವಂಥ ಕೆಲಸ ಮಾಡಬೇಡಿ. ಒಳ್ಳೆಯದಾಗಲಿ ಗುರುಜಿ. ಹಾಗೆ ಇವತ್ತು ಉಪವಾಸ ಎಲ್ಲರೂ ಕೂಡ ಮಾಡ್ತಾರೆ, ಚಂದ್ರನನ್ನ ನೋಡದೆ ಊಟ ಕೂಡ ತಿನ್ನೋದಿಲ್ಲ. ಕೆಲವೊಮ್ಮೆ ಏನಾಗತ್ತೆ, ಮೋಡ ಇರೋದ್ರಿಂದ ಚಂದ್ರ ಕಾಣೋದಿಲ್ಲ, ಅವಾಗ ಏನ್ ಮಾಡ್ಬೇಕು ಗುರುಜಿ? ಅದಕ್ಕೆ ಪಂಚಾಂಗದಲ್ಲಿ ನಿರ್ಣಯವಾದಂತಹ ಸಮಯದಲ್ಲಿ ಇಂಥ ಸಮಯಕ್ಕೆ ಚಂದ್ರೋದಯ ಆಗುತ್ತೆ ಅಂತ ಮುಹೂರ್ತಗಳಿರುತ್ತೆ. ಅದನ್ನು ತಿಳ್ಕೊಂಡು ಅದನ್ನು ಸಂಜಾ ಕಾಲದಲ್ಲಿ ಪೂಜಾನುಷ್ಠಾನ ಕ್ರಮಬದ್ಧವಾಗಿ ಮಾಡಿ, ಪೂಜೆನಲ್ಲಿ ರಕ್ತಚಂದನದಿಂದಾಗಲಿ ಅಥವಾ ಗಂಗಚಂದ್ರದಿಂದಾಗಲಿ, ಇಲ್ಲಿ ಗಂಗಚಂದ್ರ ಅಂತಕ್ಕಂಥದ್ದು ಸಂಕಷ್ಟಾರ ಚತುರ್ಥಿನಲ್ಲಿ, ಸಂಕಷ್ಟಾರ ಚತುರ್ಥಿ ಯಾರು ಮಾಡ್ತಾರೋ ಅವರು ಗಂಗಚಂದ್ರದಿಂದ ಪೂಜೆಯಲ್ಲಾದ ನಂತರ ಸ್ವಾಮಿಗೆ ಒಂದು ಹೂನ ಗಂಗಚಂದ್ರದಲ್ಲಿ ಅದ್ದಿ ಆ ಪಾದಗಳ ಮೇಲೆ ಇಡ್ತಕ್ಕಂಥದ್ದು, ಗಣಪತಿ ಪಾದದ ಮೇಲೆ ಇಟ್ಟಾಗ ಅಲ್ಲಿ ದೋಷಗಳು ದೂರ ಆಗುತ್ತೆ. ಜೊತೆಗೆ ಚಂದ್ರಾರ್ಘ್ಯ ಕೊಡ್ತಕ್ಕಂಥದ್ದು, ಅರ್ಘ್ಯ ಪ್ರಧಾನವಾಗಿ ಅರ್ಘ್ಯ ಕೊಟ್ಟಾದ ನಂತರವೇ ಪ್ರಸಾದವನ್ನು ತೆಗೆದುಕೊಳ್ಬೇಕು ಅನ್ನೋದು ಒಂದು ಪದ್ಧತಿ ಇದೆ. ಹಾಗಾಗಿ ರಾಜ್ಯದಾದ್ಯಂತ, ದೇಶದಾದ್ಯಂತ ಪ್ರತಿಯೊಂದು ದೇವಾಲಯಗಳಲ್ಲೂ ಸಂಕಷ್ಟಾರ ಮಹಾಗಣಪತಿನ ಬಹಳ ಅರ್ಥಗರ್ಭಿತವಾಗಿ, ಶಾಸ್ತ್ರಾನುಸಾರವಾಗಿ, ಶಾಸ್ತ್ರ ನಿಯಮಾನುಸಾರವಾಗಿ ಮಾಡ್ತಾರೆ. ಅದಕ್ಕೆ ಯಾರೊಬ್ಬರಾದರೂ ಪೂಜೆ ಕೊಡಬಹುದು. ಎಲ್ಲರೂ ಪೂಜೆ ಕೊಟ್ಟು ಇವತ್ತು ಸಾಯಂಕಾಲ ಗಣಪತಿನ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ, ಬನ್ನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ್ ಮಾತಾಡ್ತಿರೋದ್ಮಾ? ನಾನು ಹುಬ್ಳಿಯಿಂದ ರಶ್ಮಿ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು ರಶ್ಮಿ ಅವರೇ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ. ಹಲೋ ಹೇಳಮ್ಮ. ಹಲೋ ಸರ್, ಗುರುಜಿ ನಾನು ರಶ್ಮಿ ಅಂತ ಹುಬ್ಳಿಯಿಂದ ಮಾತಾಡ್ತಿದ್ದೀನಿ. ಹೇಳಮ್ಮ. ಅದೇ ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ನಾ ತುಂಬಾ ಸಮಸ್ಯೆ ಇದೆ ಗುರುಜಿ. ನಿಮ್ಮ ಮನೆದೇವ್ರ ಹೆಸರು ಹೇಳಿ ತಾಯಿ. ಮನೆ ದೇವರು ಶಾಂತಿಕ ಪರಮೇಶ್ವರ್ ಅಂತ ಗುರುಜಿ. ನಿಮ್ಮ ಮನೆಯ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲ ಅಶ್ವತ್ಥ ಕಟ್ಟೆ ಇದೆಯಮ್ಮ? ಅಶ್ವತ್ಥ ವೃಕ್ಷ? ಅಶ್ವತ್ಥ ವೃಕ್ಷ ಇದೆ ಸರ್, ಸ್ವಲ್ಪ ದೂರ ಹೋಗ್ಬೇಕು ಗುರುಜಿ. ತೊಂದರೆ ಇಲ್ಲ, ದೂರ ಹೋದ್ರೂ ಕೆಲಸ ಆಗತ್ತೆ. ಒಟ್ಟು ಇದ್ರೆ ಸಾಕು. ಒಂದು 16 ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಯಾಕೆಂದ್ರೆ ನಿನ್ನ ಸ್ವರತರಂಗದಲ್ಲಿ ರಾಹುವಿಗೆ ಸಂಬಂಧಪಟ್ಟಂತದ್ದು ಕೆಲವು ದೋಷಗಳಿದೆ. ಹಾಗಾಗಿ ಮದುವೆ ತುಂಬಾ ವಿಳಂಬ ಅನ್ಸುತ್ತೆ. ಎಲ್ಲ ಇನ್ನೇನು ಹತ್ತಿರಕ್ಕೆ ಬಂದು ಸೆಟ್ ಆಗುತ್ತೆ ಅನ್ನೋ ತರಕ್ಕೆ ಆ ಸಮಯದಲ್ಲಿ ಕಿತ್ತೋಗ್ಬಿಡುತ್ತೆ. ಮತ್ತು ಪ್ರತಿ ಸತಿ ಮದುವೆ ಸೆಟ್ ಆಗಿ ಯಾರಾದ್ರೂ ಹೆಣ್ಣು ಮಕ್ಕಳಿಂದಲೇ ಈ ಮದುವೆ ಕೆಡಿಸುವಂತ ರೀತಿಯಲ್ಲಿ ಆಗತ್ತೆ. ಅಂದ್ರೆ ಆ ಕಡೆ ಹೆಣ್ಣು ಮಕ್ಕಳು ಹೆಂಗಸರು ಯಾರನ್ನ ಇರ್ತಾರಲ್ಲ, ಎಲ್ಲ ಪರವಾಗಿಲ್ಲ ಮಾತುಕತೆ ತನಕ ಬರುತ್ತೆ. ಅಲ್ಲಿ ಹೆಂಗಸರು ಯಾರನ್ನ ಒಬ್ರು ಅದಕ್ಕೊಂದು ವಿಷ ಬೀಜ ಹಾಕ್ತಾರೆ. ಹಾ ಗುರುಜಿ, ಇದು ಯಾಕಂತ ಮತ್ತೊಂದು ವಿಷಯ ಹೇಳ್ಬೇಕು ಗುರುಜಿ. ನಮ್ ತಂಗಿನ, ನಾನು ನಮ್ ತಂಗಿ ಇಬ್ರೆ ಅಕ್ಕ ತಂಗಿ. ಅದ್ರಲ್ಲಿ ಮತ್ತೆ ಸುಮಾರು ನಮ್ ತಂಗಿನ ಈಗ ತೀರ್ಕೊಂಡು 1 ವರ್ಷ ಆಯ್ತು ಗುರುಜಿ. ಅವಳಿಗೆ ಯಾವ ಕಾಯಿಲೆ ಅಂತ ಗೊತ್ತಾಗ್ಲಿಲ್ಲ. ಇವಾಗ ನಾವು ಹುಟ್ಟದಾಗ್ಲಿಂದ ನಾವ್ ಇಬ್ರು ಅಕ್ಕ ತಂಗಿ, ನಮ್ದು ಒಟ್ಟ ಜೀವಕ್ಕೆ ನಮ್ಗೆ ಸುಖಾನೇ ಇಲ್ಲ ಗುರುಜಿ. ಅವರು ನಮ್ಗೆ ಅಷ್ಟೊಂದು ಕಷ್ಟಪಟ್ಟಿದ್ವಿ ನಾವು. ಯಾವ ಕೆಲಸ ಕೈ ಹಾಕಿದ್ರು ಆಗ್ತಾನೆ ಇಲ್ಲ. ನಾವು ಬಾಳ ಅಂದ್ರೆ ಬಾಳ ಬರ್ಕೋರು ಬೇಡ, ಅಷ್ಟು ಹುಷಾರಿದೆ ಗುರುಜಿ. ಇಲ್ಲಮ್ಮ, ಧೈರ್ಯ ತನ್ಕೊಂಬಗು, ಏನು ತೊಂದರೆ ಆಗುದಿಲ್ಲಮ್ಮ. ತುಂಬಾ ಕಷ್ಟ ಗುರುಜಿ, ಯಾಕಂತ ಗೊತ್ತಾಗ್ತಿಲ್ಲ, ಯಾಕೆ ಈ ತರ ಆಗ್ತಿದೆ. ನೋಡಮ್ಮ, ನಿನ್ನ ಜಾತಕದಲ್ಲಿರ್ತಕ್ಕಂಥದ್ದು, ಜಾತಕದಲ್ಲೇ ಕೆಲವು ದೋಷಗಳಿದೆ. ಈ ಜಾತಕದಲ್ಲಿರ್ತಕ್ಕಂತಹ ದೋಷದಿಂದ ನಿನಗೆ ಆರೋಗ್ಯ ಪರಿಸ್ಥಿತಿಯು ಸರಿಯಿಲ್ಲ. ಇತ್ತೀಚೆಗೆ ಆರೋಗ್ಯದಲ್ಲೂ ವ್ಯತ್ಯಾಸ, ಮನಸ್ಸಿಗೂ ನೆಮ್ಮದಿ ಇಲ್ಲದಂತ ರೀತಿ ಇರುವಂತದ್ದು. ಮತ್ತು ಸಾಧ್ಯವಾದಷ್ಟು ನಿನ್ನ ಮನಸ್ಥಿತಿ ಏನಾಗುತ್ತೆ ಅಂದ್ರೆ ಒಂಥರ ಬೇರೆ ಬೇರೆ ತರನೇ ಆಲೋಚನೆಗಳು ಬರ್ತಾ ಇರತ್ತೆ. ಇಂತಹ ಆಲೋಚನೆಗಳಿರೋದ್ರಿಂದ ನೀನ್ ಯಾವ್ದು ನೆಮ್ಮದಿ ತಂದ್ಕೊಳಕ್ ಆಗ್ತಿಲ್ಲ. ಇನ್ನು ಮದುವೆ ವಿಳಂಬ ಅಂದ್ರೆ ಇಲ್ಲಿ ಪರಿಸ್ಥಿತಿ ಗ್ರಹಗತಿಗಳಲ್ಲೂ ವ್ಯತ್ಯಾಸ ಇದೆ. ಇದಕ್ಕೆ ನೀನು ಸೂಕ್ತವಾದ ಪರಿಹಾರ ಅಂದ್ರೆ ನಿಮ್ಮ ಹುಬ್ಳಿನಲ್ಲಿ ಹತ್ತಿರದಲ್ಲಿ ಗಾಯತ್ರಿ ದೇವಸ್ಥಾನ ಇದೆ, ಗಾಯತ್ರಿ ತಪೋಭೂಮಿ. ಅಲ್ಲಿ ಹೋಗಿ ಒಂದು 18 ದಿವಸ ಪ್ರತಿ ದಿವಸ ಬೆಳಗ್ಗೆ ಎದ್ದು 2 ತುಪ್ಪದ ದೀಪ ತೆಗೆದುಕೊಂಡೋಗಿ ಗಾಯತ್ರಿ ತಪೋವನದಲ್ಲಿ ದೇವಿ ಆಸ್ಥಾನದಲ್ಲಿ ತಾಯಿನ ತದೇಕಚದಿಂದ ನೋಡಿ ಶ್ರದ್ಧೆಯಿಂದ ದೇವಿನ ಪ್ರಾರ್ಥನೆ ಮಾಡಿ 11 ಪ್ರದಕ್ಷಿಣೆ ಮಾಡಿ ಅಲ್ಲಿ ಗೋ ಸಂರಕ್ಷಣೆ ಸಹಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಕಪ್ಪು ಬಣ್ಣದ ಹಸು ಇದ್ರೆ ಹಸು ಮನೆಯಿಂದ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡು. 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡು. ಅದೇ ಪ್ರಾಂತ್ಯದಲ್ಲಿ ಅಶ್ವತ್ಥ ವೃಕ್ಷ ಇದ್ರೆ ಅಶ್ವತ್ಥಕ್ಕೆ ಒಂದು 11 ನಮಸ್ಕಾರ ಮಾಡು. ಇದಿಷ್ಟು ನೀನು ಮಾಡಿದ್ರೆ ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಜಾತಕದಲ್ಲಿರ್ತಕ್ಕಂಥ ದೋಷನೂ ದೂರ ಆಗುತ್ತೆ, ಮನಸ್ಸಿಗೂ ಶಾಂತಿ ಸಿಗುತ್ತೆ. ಅದರಿಂದ ನೀನು ಮಾಡ್ದಿರ ಇದ್ರೆ ದಿನ 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 ತುಂಬಾ ದೂರ ಸಮಸ್ಯೆಗಳಾಗುತ್ತೆ. ನೋಡಮ್ಮ, ಯಾವತ್ತೂ ನಮ್ಮಲ್ಲಿ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಇದ್ದಾಗ, ನಮ್ಮ ಜಾತಕಗಳಲ್ಲಿ ದೋಷ ಇದ್ದಾಗ ನಾವು ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗಲ್ಲ. ನಾನು ಹೇಳ್ತಕ್ಕಂಥದ್ದನ್ನೆಲ್ಲ ನೀನು ಕೇಳಿಸ್ಕೋತಿ ಅಷ್ಟೇ, ಯಾವುದು ಕಾರ್ಯಗತ ಮಾಡ್ಲಿಕ್ಕೆ ಆಗೋದಿಲ್ಲ ನಿನ್ನ ಕೈನಲ್ಲಿ.
ಇಲ್ಲ ಗುರುಜಿ ಮಾಡ್ತೀನಿ ನಾನು, ಯಾಕಂದ್ರೆ ನಿಮ್ ತುಂಬಾ ದಿನದಿಂದ ನಾನು ಕರೆ ಮಾಡುತ್ತಾ ಇದ್ದೆ, ನಾನು ಇವತ್ತು ಸಿಕ್ಕಿದೆ ನನ್ನ ಪುಣ್ಯ. ಸಂತೋಷ ತಾಯಿ. ನೀನು ಆದಷ್ಟು ಬೇಗ ಈ ಒಂದು ಕಾರ್ಯಸಿದ್ಧಿ ಮಾಡಿಕೊಂಡು ಈ ಅನುಷ್ಠಾನಗಳನ್ನ ಕ್ರಮಬದ್ಧವಾಗಿ ಶಾಸ್ತ್ರಾನುಸಾರವಾಗಿ ನೀನು ಮಾಡಿದ್ದೆ ಆದ್ರೆ ಪುನಃ ನೀನು ಕರೆ ಮಾಡಿ ನನಗೆ ಮಾತಾಡಿ ತಿಳಿಸ್ಬೇಕು, ಅಥವಾ ನೀನು ಹುಬ್ಳಿಯಿಂದ ನಂಗೆ ಸ್ವೀಟ್ ಕಳಿಸ್ಬೇಕು. ಆಯ್ತು ಗುರುಜಿ, ಆಯ್ತು, ಖಂಡಿತ ಕಳಿಸ್ತೀನಿ. ಒಳ್ಳೇದಾಗ್ಲಿ ತಾಯಿ. ರಶ್ಮಿ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಈಗ ದಿವ್ಯಾಮೃತ ವಿಭಾಗ. ದಿವ್ಯಾಮೃತ ವಿಭಾಗದಲ್ಲಿ ಬಹಳ ವಿಶೇಷವಾದ ವನಸಿರಿಗಳ ಪರಿಚಯವನ್ನ ಮಾಡಿಸ್ತೀರಾ. ಅಷ್ಟೇ ಅಲ್ಲ, ಅದರಿಂದ ನಮ್ಮ ಸಮಸ್ಯೆನ ಕೂಡ ಬಗೆಹರಿಸ್ಕೊಳ್ಳೋ ಹೇಗೆ ಕೂಡ ತಿಳಿಸ್ಕೊಡ್ತೀರಾ. ಹಾಗಾಗಿ ಏನ್ ಹೇಳ್ತೀರಾ ಗುರುಜಿ, ಈ 3 ವನಸಿರಿಯಿಂದ ಹೇಗೆ ಉಪಯೋಗ ಪಡ್ಕೊಳ್ಬಹುದು? ಇವತ್ತು ಸಂಕಷ್ಟರ ಮಹಾಗಣಪತಿ ಗಣಪತಿ ಪ್ರಾರ್ಥನೆ ಮಾಡ್ತಾ ಒಂದೊಂದು ವಿಚಾರಗಳು ಸಹಿತ ಒಂದೊಂದು ಕರೆ ಬಂದಾಗಲೂ ಒಂದೊಂದು ಕರೆಯಿಂದ ಮಾಹಿತಿಗಳು ಸಹಿತ ಅಷ್ಟೇ ಅರ್ಥಗರ್ಭಿತವಾಗಿ ಹೋಯಿತು. ಆದರೆ ಸಮಯದ ಅಭಾವನೂ ಅಷ್ಟೇ ಬಂತು. ಹಾಗಾಗಿ ಈ 3 ವನಸಿರಿಗಳ ಬಗ್ಗೆ ನಾನು ತಿಳಿಸೋದಕ್ಕೆ ಕಷ್ಟಕರವಾಗಬಹುದು, ಯಾಕೆಂದರೆ ಸಮಯದ ಅಭಾವ ಇದೆ. ಹಾಗಾಗಿ ಒಂದು ವನಸಿರಿ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಇದ್ದೇನೆ. ಇನ್ನೆರಡು ವನಸಿರಿಗಳನ್ನು ನಾಳಿನ ಸಂಚಿಕೆಯಲ್ಲಿ ಮುಂದೂಡೋಣ. ಯಾಕೆಂದರೆ ನಾಳಿನೂ ಫೋನಿಗೆ ಸಾಕಷ್ಟು ಜನ ಆತ್ಮೀಯರು ಕಾಯ್ತಾ ಇರ್ತಾರೆ. ಮಧ್ಯದಲ್ಲಿ ಇದನ್ನು ಸೇವೆ ತೆಗೆದುಕೊಂಡು ಹೋಗೋಣ. ಹೊಂಗೆ ವೃಕ್ಷದ ಬಹಳ ವಿಶೇಷ ಅಂತ ಹೇಳಿದ್ದೆ ನಾನು. ಹೊಂಗೆ ಮರ ಯಾರಿಗೂ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಆದರೆ ನನ್ನ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೇನು, ಶತ್ರುಗಳಿಂದ ಮುಕ್ತರಾಗಲಿಕ್ಕೆ, ಶತ್ರು ಬಾಧೆಯಿಂದ ಹೊರಗಡೆ ಬರಲಿಕ್ಕೆ ಈ 3 ವನಸಿರಿಯು ಬಹಳ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದೆ. ಆದರೆ ಮೈಮರ್ತು ನಿದ್ದೆ ಮಾಡಿದಾಗ ಶತ್ರುಗಳು ಜಾಸ್ತಿನೇ. ಆ ಮೈಮರ್ತು ನಿದ್ದೆ ಮಾಡೋದಲ್ಲಿ ಹೊಂಗೆ ಮರದ ತಳಗಡೆ. ಯಾರಾದರೂ ನೋಡಿ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಅಂತ ಹೇಳ್ತಾರೆ. ಹಾಗೆ ಮೈಕೈ ನೋವಿರ್ತಕ್ಕಂಥವನಿಗೆ, ರೋಗ ರುಜಿನದಲ್ಲಿ ನರಳತಕ್ಕಂಥವನಿಗೆ, ಸಮಸ್ಯೆಗಳ ಸಾಕಷ್ಟು ತಲೆಮಾಲೆ ಹೊತ್ಕೊಂಡಿರ್ತಕ್ಕಂಥವನಿಗೆ ಹೊಂಗೆ ಮರದ ಬುಡದಲ್ಲಿ ಕೂತ್ರೆ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ. ಕಾರಣ ಆ ಹೊಂಗೆ ಮರದ ತಂಪು ಆ ಥರ. ಹೊಂಗೆ ಮರದಲ್ಲಿ ತಂಪು ಎಷ್ಟಿದೆಯೋ ಹೊಂಗೆ ಮರದ ಬೀಜದಲ್ಲಿ ಅಷ್ಟೇ ಮನುಷ್ಯನಿಗೆ ಉಪಯುಕ್ತವಾದಂಥ ಔಷಧಿ ಇದೆ. ಆ ಔಷಧಿ ಏನು, ಇದನ್ನೂ ತಿಳ್ಕೊಳ್ಳೋಣ. ಜೊತೆಗೆ ಈ ಔಷಧಿ ಜೊತೆಗೆ ನೀವು ಅನುಭವಿಸ್ಬೇಕಾದ್ದು, ಅಂದರೆ ಯಾವುದೇ ಒಂದು ಸಮಸ್ಯೆಗಳಾದರೂ ಸಾಕಷ್ಟು ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಾದ್ರೆ ನಾವೇನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ವನಸಿರಿಗಳಿಗೆ ನಾವು ಮೊರೆ ಹೋಗಬೇಕು. ಯಾಕೆಂದರೆ ಇದು ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂತಹ ವರದಾನ. ಇಂತಹ ಪ್ರಕೃತಿ ಮಾತೆ ನಮಗೆ ಕೊಟ್ಟಂಥ ಈ ವನಸಿರಿಗಳಿಂದ ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ನೆಮ್ಮದಿ, ಸುಖ, ಸಂತೋಷನ ತಂದುಕೊಳ್ಬೇಕು. ಹಾಗೆ ಶತ್ರುಗಳಂತಕ್ಕಂಥವ್ರು ಹೆಜ್ಜೆ ಹೆಜ್ಜೆಗೂ ಇದ್ದೇ ಇರ್ತಾರೆ. ಯಾರಿಗಿಲ್ಲ ಶತ್ರುಗಳು? ಪ್ರತಿಯೊಬ್ಬರಿಗೂ ಇದ್ದಾರೆ. ಹುಟ್ಟೋ ಮಕ್ಕಳದಿಂದ ಮೊದಲುಕೊಂಡು ವಯಸ್ಸಾದ ವೃದ್ಧರ ತನಕ ಶತ್ರುಗಳಿರ್ತಾರೆ. ಆದರೆ ಮನುಷ್ಯನಿಗೆ ಬುದ್ಧಿ ಬಂದಾದ ನಂತರ ತನ್ನ ಬದುಕನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು, ತನ್ನ ಬದುಕಿನ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಶತ್ರುಗಳನ್ನು ಹೇಗೆ ಅಗಲಿಸ್ಕೋಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡುವಾಗ ಸಿಗೋದೇ ಇಂಥ ವಿಶೇಷವಾದಂಥ ವನಸಿರಿಗಳು. ಇಂಥ ವನಸಿರಿಗಳಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥದ್ದು ಹೊಂಗೆ ಗಿಡ. ಆ ಹೊಂಗೆ ಗಿಡ, ಹೊಂಗೆ ಮರ, ಹೊಂಗೆ ಮರದ ಎಲೆ, ಹೊಂಗೆ ಮರದ ಬೀಜ, ಹೊಂಗೆ ಮರದ ಕಡ್ಡಿ, ಇದರಲ್ಲಿ ಬಹಳ ಅನುಕೂಲ ಇದೆ. ಆ ಹೊಂಗೆ ಮರಕ್ಕೆ ಯಾಕೆ ಇಷ್ಟೊಂದು ಮಹತ್ವ? ಹೊಂಗೆ ಮರದಲ್ಲಿ ಭೂಗರ್ಭದಲ್ಲಿರ್ತಕ್ಕಂತಹ ಜಲವನ್ನು ಕಂಡುಹಿಡಿಯುವ ಶಕ್ತಿ ಸಹಿತ ಈ ಹೊಂಗೆ ಮರಕ್ಕಿದೆ. ನೀವು ಸಾಕಷ್ಟು ಜನ ರೈತಾಪಿ ವರ್ಗದಲ್ಲಿ ನೋಡಿರಬಹುದು. ರೈತರು ಭೂಮಿಯಲ್ಲಿರ್ತಕ್ಕಂಥ ಜಲವನ್ನು ನೋಡಲಿಕ್ಕೆ ಈ ಹೊಂಗೆ ಕಡ್ಡಿನ ಉಪಯೋಗಿಸ್ಕೊಳ್ತಾರೆ. ಆ ಹೊಂಗೆ ಕಡ್ಡಿ ವಿ ಮಾರ್ಕಲ್ಲಿರ್ತಕ್ಕಂಥ 2 ಕಡ್ಡಿನ ಈ ಭಾಗದಲ್ಲಿ ಹಿಡ್ಕೊಂಡ್ರೆ ತನ್ನಲ್ಲಿರ್ತಕ್ಕಂತಹ ಜಲರೇಖೆಯಿಂದ ಜಲರೇಖೆಯ ಒಂದು ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಕಡ್ಡಿ ಅದು ತಿರುಗ್ತಾ ಹೋಗುತ್ತೆ. ಅಂದರೆ ಹೊಂಗೆ ಮರದ ಕಡ್ಡಿ ಭೂಮಿಯಲ್ಲಿರ್ತಕ್ಕಂತಹ ಜಲವನ್ನು ಕಂಡುಹಿಡಿಯುವ ಶಕ್ತಿ ಇದೆ ಅಂದಾಗ ಒಬ್ಬ ಮನುಷ್ಯ ತಾನು ಏನೆಲ್ಲ ಸಮಸ್ಯೆಗಳಿದ್ರೂ ಸಹಿತ ಆ ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಭಗವಂತ ಈ ಗಿಡಕ್ಕೆ ಮತ್ತೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಈ ಶಕ್ತಿಯ ರಹಸ್ಯನ ತಿಳ್ಕೊಳ್ಳೋದು ಬಹಳ ವಿಶೇಷ. ಈ ಶಕ್ತಿಯ ರಹಸ್ಯ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಕಾಯಬೇಕು. ನೀವು ನಾಳೆವರೆಗೂ ಕಾದ್ರೆ ಇದರ ವನಸಿರಿಗಳ ದಿವ್ಯಾಮೃತದ ಇನ್ನಷ್ಟು ರಹಸ್ಯಗಳನ್ನ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ಖಂಡಿತ ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ. ಇವತ್ತು ಬಹಳ ವಿಶೇಷದಲ್ಲಿ ವಿಶೇಷವಾದ ದಿನ. ಅಂಗಾರಕ ಚತುರ್ಥಿ ಅಷ್ಟೇ ಅಲ್ಲ, ಸಂಕಷ್ಟಹರ ಚತುರ್ಥಿ ಕೂಡ ಹೌದು. ಹೇಗೆ ಅನುಷ್ಠಾನವನ್ನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ವೀಕ್ಷಕರೇ, ಇವತ್ತು ಬಹಳ ಮಹತ್ತರವಾದ ಮಾಹಿತಿಯನ್ನ ಗುರೂಜಿಯವರು ನೀಡಿದ್ದಾರೆ. ನಿಜಕ್ಕೂ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಫುಲ್ ಪ್ಯಾಕ್ ಆಗಿ ಮಾಹಿತಿ ನಮಗೆ ಸಿಕ್ಕಿದೆ. ಏನಾದ್ರೂ ನೋಡೋದಕ್ಕಾಗ್ಲಿಲ್ಲ ಅಥವಾ ಬರ್ಕೊಳ್ಳೋದಕ್ಕಾಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಬೇಡಿ, ಯಾಕಂದ್ರೆ ಮರುಪ್ರಸಾರ ಆಗತ್ತೆ ಇವತ್ತು ಸಂಜೆನೆ 6 ಗಂಟೆಗೆ ಮಹರ್ಷಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಗುರುಜಿ ಹೊರಡೋ ಸಮಯ ಆಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಹಾಗಿದ್ರೆ ಹೋಗಿ ಬರೋದಾ? ನಮಸ್ಕಾರ.